ನಮಸ್ಕಾರ 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 ಎಲ್ಲ ರೆಡಿ ಆಗಿದ್ಯಾ? ಎಲ್ಲ ರೆಡಿ ಆಗೈತಣ್ಣ. ನನ್ನ ಮಕ್ಕಳ 3 ದಿವಸದಿಂದ ಹೇಳ್ತಾ ಇದ್ದೀನಿ ಕಸ ತೆಗಿಸ್ರು ಅಂತ, ತೆಗ್ಸಕ್ಕಾಗ್ಲಿವೇನ್ರೋ? ಕಾರ್ಪೊರೇಷನ್ ಲೆಟರ್ ಕೊಟ್ಟಿದ್ದೀನಿ ಅಣ್ಣ, ನಾಳೆ ತೆಗಿಸ್ತೀನಿ ಅಂತ ಹೇಳ್ತಾರಣ್ಣ. ಮಳೆ ಬಾರದೆ ಕುಡಿಯುವ ನೀರಿಗಾಗಿ ಹಾಹಾಕಾರ. ಯಾವನಪ್ಪ ಬೆಳಿಗ್ಗೆನೆ? ಹಲೋ, ಗಂಗಣ್ಣ ಸ್ಪೀಕಿಂಗ್. ಯಾವನಯ್ಯ? ಓಹ್ ನಮಸ್ಕಾರ ದೇವ್ರು, ಹೆಂಗಿದ್ರಾ? ಬಹಳ ದಿವ್ಸ ಆಗೋಯ್ತು ತಮ್ಮ ದರ್ಶನ ಆಗಿ. ಏನ್ ಸಮಾಚಾರ? ನೀವು ನಾಟ್ಕಾಡಿ ಸಾಕು, ಇಲ್ಲಿ ಜನ ಬೂಟ್ ಬೂಟ್ ಎಲ್ಲೋದಿದ್ದಾರೆ. ಸಿಎಂ ಸಾಹೇಬ್ರು ಬರ್ತಾರೆ ಅಂತ ಕಸ ತಿಪ್ಪೆ ಎಲ್ಲ ತೆಗಿಸ್ಬೇಕು ಅಂತ 3 ದಿವಸದಿಂದಾನೆ ಮನವಿ ಕೊಟ್ಟಿದ್ದೀವಿ. ಏನು ಆಟ ಆಡ್ತೀರೇನ್ರಿ ನೀವು? ಅಯ್ಯೋಯ್ಯೋ, ಇದೇನ್ ದೇವ್ರು ಹೀಗೆ ಹೇಳ್ತಾ ಇದ್ದೀರಾ? ನಿನ್ನೆ ಬೆಳಿಗ್ಗೆ ನಾನೇ ಖುದ್ದು ನಿಂತು ವರ್ಕ್ ಅಲಾಟ್ ಮಾಡಿ ಜನನ್ನ ಲಾರಿನ ಫಿಕ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಸಾಕ್ ಸುಮ್ಮಿರ್ರಿ, ಸ್ಟೇಜ್ ಮುಂದೆ ಕಸ ಬಿದ್ದೈತೆ. ನಮ್ ಸಿಎಂ ಸಾಹೇಬ್ರು ಬರೋದ್ರೊಳಗೆ ನೀವೇನಾದ್ರೂ ಕಸ ತೆಗಿಸ್ತಿಲ್ಲ ಅಂದ್ರೆ ಕಾರ್ಪೊರೇಷನ್ ಕಮಿಷನರ್ಗೆ ಕಂಪ್ಲೇಂಟ್ ಮಾಡ್ಬಿಡ್ತೀನಿ. ಅಯ್ಯೋ 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 ಅಯ್ಯೋ, ಬ್ಯಾಡಿ ಗುರುವೆ ಹಾಗೆ ಮಾಡ್ಬೇಡಿ. ಬಡವನ್ ಬಾಯಿಗೆ ನೀವೇ ಮಣ್ಣಾಕ್ದಂಗ ಆಗುತ್ತೆ ನೋಡಿ. ಇನ್ 20 ನಿಮಿಷ ಟೈಮ್ ಕೊಡಿ. ಆಯ್ತು ಆಯ್ತು ಗುರುವೆ, ಈ ಕ್ಷಣನೇ ಕ್ಲೀನ್ ಮಾಡ್ತೀನಿ. ಯಾರು ಸಿಕ್ಕಿಲ್ಲ ಅಂದ್ರೆ ನಾನೇ ಕ್ಲೀನ್ ಮಾಡ್ತೀನಿ. ಆಯ್ತು ಗುರುವೆ, ನಮ್ಮ ಆಶೀರ್ವಾದ ನಮ್ಮ ಮೇಲೆ ಇರ್ಬೇಕು. ಹಾಳಾದ ನನ್ ಮಗ ಗೋಪಾಲ್ ಕೃಷ್ಣನ್ಗೆ ನೀನೇ ನಿಂತು ಕ್ಲೀನ್ ಮಾಡ್ಸು ಅಂತ ಹೇಳಿದೀನಿ. ಎಲ್ಲಿ ಹಾಳಾಗೋಗಿದ್ದಾನು, ಏನ್ ಮಾಡ್ತಾ ಇದ್ದಾನು? ನನ್ ಕರ್ಮ. ನಾಲ್ಕೇನ್ ಮಗಳೇ, 40 ತಗೊಂಡ್ಬರ್ತೀನಿ. ಸದ್ಯಕ್ಕೆ ತಿನ್ನೋ ನೀನು. ಅವನ್ ಏನಯ್ಯ ಇದು ಚೇರ್ಗಳು ಹಾಕ್ಸಿಲ್ವಲ್ಲಯ್ಯ? ಅಣ್ಣ ಫೋನ್ ಮಾಡಿದೀನಿ, ಗೊತ್ತಾಯ್ತೆ. ಸರ್ಕಾರದವರು ಇಂತ ಹೊಟ್ಟೆ ತುಂಬಿದವ್ರಿಗೆಲ್ಲ ಕೆಲಸ ಕೊಟ್ಟವ್ರಲ್ಲ, ನಮ್ಮ ಮೆಕ್ಕಳ ತಗೊಂಡು ನಾವೇ ಹೊಡ್ಕೋಬೇಕು. ಗೋಪಾಲ್ ಕೃಷ್ಣ, ಏನೇ ಆಗ್ಲಿ ಮನೆಗ್ ದೀಪ ಹಚ್ಚೋದಕ್ಕೆ ಒಬ್ಳು ಮಹಾಲಕ್ಷ್ಮಿ ಅಂತ ಇರ್ಲೇಬೇಕು. ಇಲ್ಲ ಅಂದ್ರೆ ಹಿಂಗೆ ಬೀದಿ ಬಾಗ್ಲು 6 ಹೊಡ್ಕೊಂಡಿರುತ್ತೆ. ಬೋಲ್ಟೆ ಹಾಕಿಲ್ಲ. ಎಷ್ಟ್ ಪೋಲಿ ನಾಯಿ ಹೋಗಿದಾವೋ ಬಂದಿದಾವೋ ಕರ್ಬಾ. ಗೋಪಾಲ್ ಕೃಷ್ಣ, ಏನ್ ಹುಟ್ಟಿಸ್ಬಿಟ್ಟೆ ನಿಮ್ಮಪ್ಪ? ಎಲ್ಲಿ ಹಾಳಾಗೋದ? ಯಾವ ಪ್ರಾಣಿನಪ್ಪ ಇದು ಹಿಂಗ್ ಮಲ್ಗೈತೆ? ಅಯ್ಯೋ ಅಯ್ಯಯ್ಯೋ, ಕಳ್ಳ 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 ಕಳ್ಳಲ್ಲ, ಮುಚ್ಚು ಬಾಯ್. ತಗದ್ ಮಕ್ಕಳ ಕುತ್ತೆ ಅಂದ್ರೆ ಪಚ್ಚಡಿ ಆಗ್ಬಿಡ್ಬೇಕು. ನನ್ನ ಮಗನೇ ಮಲಗಿರೋ ಸೈಯಲ್ ನೋಡು. ಧಾರವಾಡ ತಂದಿ ಮಧ್ಯಾಹ್ನನೇ ಬೋರ್ಲಾಕೊಂಡು ಮಲಗಿದ್ಯಾ? ನಿದ್ರೆ ಮಾಡೋ ಟೈಮಲ್ಲಿ ಯಾಕೆ ಡಿಸ್ಟರ್ಬ್ ಮಾಡ್ತಾರೆ? ವಾರ್ಡ್ ನಂಬರ್ 5 ನಲ್ಲಿ ಸಿಎಂ ಪ್ರೋಗ್ರಾಮ್ ಇದೆ. ಆ ತಿಪ್ಪೆನೆಲ್ಲ ಕ್ಲೀನ್ ಮಾಡಿಸ್ಕೊಂಡ್ರೆ ಇಷ್ಟೊತ್ತಾದ್ರೂ ಮಲಗಿದ್ಯಲ್ಲ. ನನ್ ಕೆಲಸ ಹೊರಟೋಗ್ಬಿಡುತ್ತೆ ಕಳೆಯ. ಏನ್ ಮಾತಾಡ್ತಾ ಇದ್ರ ಸರ್? ರಾತ್ರಿ ಎಲ್ಲ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಆ ನನ್ನ ಮಕ್ಕಳಿಗೆ ಎಣ್ಣೆ ಹಾಕಿ ಫುಲ್ ಕ್ಲೀನ್ ಮಾಡ್ತಾನೆ ಸರ್. ನೀನ್ ಏನ್ ಮಾಡ್ತೀಯೋ ಏನ್ ಬಿಡ್ತೀಯೋ ನನಗೆ ಗೊತ್ತಿಲ್ಲ. ಇನ್ ಅರ್ಧ ಗಂಟೆ ಒಳಗೆ ಕ್ಲೀನ್ ಮಾಡಿಸ್ಲಿಲ್ಲ ಅಂದ್ರೆ ನಾನೇ ಚಾಕು ತಗೊಂಡ್ಬಂದು ನೀನ್ ಸಾಯಿಸ್ಬಿಡ್ತೀನಿ. ಸರ್ ಸ್ನಾನ ಮಾಡ್ಕೊಂಡ್ ಬರ್ತೀನಿ, ಹೋಗಿ ಸರ್. ತಿಪ್ಪೆ ಎತ್ತೋನ್ ಯಾಕೆ ಸ್ನಾನ? ಒಂದ್ 2 ಚೆಂಬಗಿಸ್ಕೊಂಡು ಹೋಗು. ಆಯ್ತು ನಡೀರಿ ಸರ್. ಅಲ್ಲ ಎಲ್ಲ ನೆಟ್ಗಿತ್ತು, ಏನ್ ಎಡಬಟ್ಟಾಯ್ತು? ಯೋಚನೆ ಮಾಡಕ್ ಟೈಮ್ ಇಲ್ಲ, ಬೇಗ ಹೋಗು. ಆಯ್ತು ನಡೀರಿ ಸರ್. ಸ್ವೀಟ್ ಏನ್ ಆಟ ಆಡ್ತಾ ಇದ್ರ? 8 ತಿಂಗಳಿಂದ ನಾನು ನೋಡ್ತಾ ಇದೀನಿ, ಯಾರು 1 ರೂಪಾಯಿ ಕಟ್ಟಿಲ್ಲ. ಅದೆಲ್ಲ ಕತೆ ಬೇಡ ರೀ, ಮೊದ್ಲು ಸೆಟಲ್ಮೆಂಟ್ ಮಾಡಿ ಆಮೇಲೆ ಗಾಡಿ ಎತ್ಕೊಂಡು ಸ್ವಲ್ಪ ದಿವಸ ನನಗೇನು ಹೇಳ್ಬೇಡಿ. ಈ ಸೂಪರ್ಗಳು ಎಲ್ಲ ಹಾಳಾಗೋಗ್ಬಿಟ್ರು. ಒಳ್ಳೆ ಟೆನ್ಷನ್ ಆಗ್ಬಿಟ್ಟು. ಏನ್ರಯ್ಯ ಸ್ವಲ್ಪನೂ ಕರುಣೆ ಇಲ್ಲ, ಹೆಂಗ್ ಹೇಳ್ಬಿಟ್ಟು ಹೊರಟೋದ್ರು? ನನ್ನ ಮಕ್ಳ ಅಲ್ಲಿ ಕಸ ಎತ್ತಿ ಅಂದ್ರೆ ಇಲ್ಲಿ ಮೀಟಿಂಗ್ ಹೊಡಿತಾ ಇದ್ದೀರಾ? ಇನ್ನೇನು ಮಾಡಕ್ಕಾಗಲ್ಲಪ್ಪ, ಕಂತ್ ಕಟ್ಬಿಟ್ಟು ಗಾಡಿ ಬಿಡಿಸ್ಕೊಂಡು ಹೋಗ್ಬೇಕು. ನನ್ನ ಮಕ್ಳ ಅಲ್ಲಿ ಆಫೀಸರ್ ಎತ್ತಾವನೆ, ಕಸ ಹೊಡಿರು ಅಂದ್ರೆ ಇಲ್ಲಿ ಮೀಟಿಂಗ್ ಹೊಡಿತಾ ಇದ್ದೀರಾ? ಕಸನ ನಮ್ಮನ್ ಯಾರು ಅನ್ಕೊಂಡಿದ್ಯಾ? ಏನ್ ದೊಡ್ಡ ಆಫೀಸರ್ಗಳು ನನ್ನ ಮಕ್ಳು. ಗಾಡಿ ಕಳ್ಕೊಂಡಿರೋ ಟೆನ್ಷನ್ ಅಲ್ಲಿ ನಾವಿದ್ರೆ ಡೈಲಾಗ್ ಹೊಡಿತಾ ಇದ್ಯಾ? ನಾನು ಗುಡಿಸೋರು ಅನ್ಕೊಂಡ್ರೆ ಇವ್ರು ಬೇರೆಯವ್ರವರಲ್ಲ. ನಮಸ್ಕಾರ ಸರ್. ಅಲ್ಲೂ ಜೊಕ್ ಬಿಡಲ್ಲ, ಸ್ನಾನ ಮಾಡಕ್ ಬಿಡಲ್ಲ, ಡಬ್ಬಾ ಕೆಲಸನ ಬಡಿ ಹಾಕ್ಬಿಡ್ದ. ಅಯ್ಯೋ ಒಳಗಡೆ ಮಡಗ್ರು ಈಗ್ಲೇ ನನ್ನ ಮೇಲೆ ಆರ್ತಿಸವೇ. ನನ್ನ ಮಕ್ಳ ನಿಮ್ಮನ್ನೆಲ್ಲ ಕಟ್ಕೊಂಡು ನಾನು ಹಾಳಾಗೋದೆ. ಅಷ್ಟು ಅರ್ಥ ಆಗಲ್ವೇನ್ರೋ ನಿಮ್ಗೆ? ಅಯ್ಯ ನಮಸ್ಕಾರ ಸರ್. ನಮಸ್ಕಾರ ಸರ್. ನೀವೇನಾದ್ರೂ ಸಿಎಂಗೆ ಕ್ಯಾಚ್ ಹಾಕ್ಬಿಟ್ಟು ಕೌನ್ಸಿಲರ್ MLA ಸ್ಕೀಮ್ ಹಾಕ್ತಿದ್ರಾ? ನೀನೇನಯ್ಯ ಈ ಏರಿಯಾ ಇನ್ಚಾರ್ಜು? ಹೌದು ತಂದೆ. ಏನಯ್ಯ ಇದು ಸ್ಟೇಜ್ ಮುಂದೆ ಕಸ ಹಂಗೆ ಬಿದ್ದೈತೆ? ಸರ್ ರಾತ್ರಿ 1 ಗಂಟೆವರೆಗೂ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಎಲ್ಲ ಕ್ಲೀನ್ ಮಾಡಿಸ್ತೆ ಸರ್. ಹಂಗಾರೆ ನಾನು ಈ ಕಸ ತಂದು ಹಾಕುತ್ತಾ? ನೀವಲ್ಲ ಸರ್, ನಿಮ್ಮ ಅಪೋಸಿಷನ್ ಲಂಬು ವೆಂಕಟೇಶ್ ಅವನಲ್ಲ, ನಿಮ್ ವ್ಯಾಲಿ ಡೌನ್ ಮಾಡಿ ಅವ್ನು ರೈಸ್ ಆಗ್ಬೇಕು ಅಂತ ಸ್ಕೆಚ್ ಹಾಕ್ಬಿಡ ಸರ್. ಮಕ್ಕಳ ನಿಮ್ಗೆ ಅಷ್ಟು ಗೊತ್ತಾಗಿಲ್ವೇನಲ್ಲ, ಅವ್ನ ಕೈಯ ಕಾಲ ತೆಗೆಯಕ್ಕಾಗ್ತಿಲ್ವಾ? ನೋಡಯ್ಯ ಅವೆಲ್ಲ ನಂಗೆ ಗೊತ್ತಿಲ್ಲ. ಇನ್ನು 10 ನಿಮಿಷದಲ್ಲಿ ಎಲ್ಲ ಕ್ಲೀನ್ ಆಗ್ಬೇಕು ಸರ್. ನಾನು 1 ಅವರ್ ಟೈಮ್ ಕೊಡಿ ಸರ್. ನಾನು ಹೋಗಿ ಜನನ ಮಂಕ್ರಿನ ಓದ್ಕೊಂಡ್ಬಿಡ್ತೀನಿ ಸರ್. ಅದಕ್ಕೆಲ್ಲ ಟೈಮ್ ಇಲ್ಲ ಕಡೆಯ. ಹೋಗಯ್ಯ ನೀನೇ ಎತ್ತಾಕು. ನಾನು ಏನ್ ಮಾತಾಡ್ತೀಯ ಭಗವಂತ? ನಾನು ಸೂಪರ್ವೈಸರು. ಎಲ್ಲ ಐಟಮ್ ಎತ್ತಾಕೊಂಬರ. ಆಯ್ತಣ್ಣ. ಹಲೋ, ಸಿಎಂ ಸಾಹೇಬ್ ಹೊರಟಾಯ್ತಾ? ಏನಯ್ಯ
ಸಿಎಂ ಪದಿ ತಕ್ಷಣ ನನ್ ಬಗ್ಗೆ ಬಿಲ್ಟಪ್ ಕೊಟ್ಟು ನಂಗೆ ಪ್ರಮೋಷನ್ ಕೊಟ್ಬಿಡಿ ಸರ್. ನಾನೇನ್ ಟೆನ್ಷನ್ ಆಗಿದ್ದೀನಿ, ಏನೇ ನಿನ್ ಕತೆ? ಬಂದ್ರೇನೋ ಕೊಡ್ರೋ, ಹೋಗ ಶುರು ಮಾಡ್ಕೊ ಹೋಗ. ನಾನು ಸ್ಟೋರಿ ಎತ್ತಕೊಡ್ರು ದೌರ್ಜನ್ಯ ಇಂಡಿಯನ್ ಸಿಗ್ನಲ್ ಕೊಡು 506 ಪ್ರಕಾರ ಕೇಸ್ ಹಾಕ್ಬಿಡ್ತೀನಿ. ಕಾರ್ಪೊರೇಷನ್ ಸೂಪರ್ವೈಸರ್ಗೆ ನಾಯಿ ತರ ಆಟ ಆಡ್ತೀರಾ. ಸಿಎಂ ಮುಂದೆನೆ ಒಂದು ಸ್ಟ್ರೈಕ್ ಆಗಿದಾಗೋಗ್ಬಿಡ್ಲಿ, ಚಿಂದಿ ಮಾಡ್ಸಾಕ್ಬಿಡ್ತೀನಿ. ಏನ್ ಮಾಡೋ ಎತ್ತಾಕೋ ಕಸನ. ಇವ್ರು ಹೇಳಿದ್ ಮಾಡ್ಲಿಲ್ಲ ಅಂದ್ರೆ ಆಫ್ ಮಾಡ್ರಾಗ ಪ್ರೋಗ್ರಾಮ್ ಇದೆ. ಯಾಕೆ ನಾಯಿ ಮಾಡು ದುಷ್ಟು ಕಂಡ್ರೆ ದೂರ ಇರ್ಬೇಕು. ನಿಮ್ ಮಚ್ಚುಡಿಯೋ ಕೈಗೆ ಕುಷ್ಠರೋಗ ಬಂದು ಅಣ್ಣ ಮುಂದೆ ಭಿಕ್ಷೆ ಹತ್ತಿ. ಹೌದಾ ಅಲ್ಲಿ ನೋಡಿ ಸರ್, ನಿನ್ನೆ ಕೇಸನ್ನು ತರಿಸಿ ರಾಜಿ ಮಾಡಿ ಇವತ್ತು ಸಿಎಂ ಪ್ರೋಗ್ರಾಮ್ ಇದೆ, ಸ್ಟ್ರೈಕು ಪ್ರೊಡ್ಯೂಸನ್ ಬೇಡ ಅಂದ್ರೂ ಮತ್ತೆ ಬರ್ತಾ ಇದ್ದಾರೆ. ಕಚ್ಚಡ ನನ್ನ ಮಕ್ಕಳು ನನ್ನ ಕೆಲಸದ ಬುಡಕ್ಕೆ ತರ್ತಾರೆ ಸಂಸ್ಕಾರ. ಏಯ್ ಎಲ್ರನ್ನು ಎತ್ತಾಕೊಂಡು ಹೋಗೋಣ, ನಮ್ಮನ್ನೆಲ್ಲ ಕರೆಯೋ. ನಮಸ್ಕಾರ ಸರ್. ಏನಯ್ಯ ಜನಗಳು ಗುಂಪು ಕಟ್ಕೊಂಡು ರಸ್ತೆ ಇಳಿದು ಬಿಟ್ರೆ ನೀನ್ ದೊಡ್ಡ ಲೀಡರಾ? ಸಾರ್ ನನ್ನ ಮಕ್ಕಳು ಬಲವಂತವಾಗಿ ತಮ್ಮ ಸ್ವಾರ್ಥಕ್ಕೋಸ್ಕರ ನನ್ನ ಕೈಲಿ ಕೆಲಸ ಮಾಡಿಸ್ತಾರ ಸರ್. ಬಲವಂತ ಮಾಡ್ತಾರೆ ಅಂತ ಏನ್ ಬೇಕಾದ್ರೂ ಮಾಡ್ಬಿಡ್ತೀಯಾ? ಸಾರ್ ಮಾಡಲ್ಲ ಅಂತ ಇದಕ್ಕೆ ಲಾಂಗ್ ತೋರಿಸ್ಬಿಟ್ರು ಸರ್. ಲಾಂಗ್ ತೋರಿಸಿದ್ರೆ ಅವ್ರೇನ್ ದೊಡ್ಡ ರೌಡಿಗಳ? ಸಾರ್ ನೀವು ನಮ್ಮ ಹತ್ರ ಮಾತಾಡ್ತಿರಲ್ಲ, ನಿಮ್ಗೆ ತಾಕತ್ತಿದ್ರೆ ಆ ತಾಕತ್ ಅವ್ರ ಹತ್ರ ತೋರಿಸಿ. ಏನ್ ನೋಡ್ತಾ ಇದೀರಾ? ಎತ್ತಾಕೊಳ್ರು. ಬರ ಕುಪ್ಪ. ನೋಡಿಲಿ ಸಣ್ಣ ಗಂಧದಂಗ ಅರಿಬೇಕು. ಬಂದೆ ಸರ್. ಸರ್ ಎಲ್ಲ ರೆಡಿ ಆಯ್ತಾ ನೋಡು, ಬೇಗ ರೆಡಿ ಮಾಡು. ಸಿಎಂ ಬರೋದ್ರೊಳಗೆ ನಾನು ಹೋಗಿ ಮತ್ತೆ ಬರ್ಬೇಕು. ಕ್ವಿಕ್. ಆಯ್ತು ಸರ್. ಲೋಸಿನಾ ನೋಡು, ಇಲ್ಲಿಂದ ಇಲ್ಲಿ ತನಕ ಮಂದವಾಗಿ ಹಚ್ಚು. ಅಯ್ಯೋ ಸರ್ ಸರ್ ಎಲ್ಲ ರೆಡಿ ಆಗಿದೆ, ತಾವ್ ಅಪ್ನೆ ಕೊಟ್ರೆ ನಾನೇ. ನೋ 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 ನೋ, ಇವನು ಆರ್ಡಿನರಿ ಮನುಷ್ಯ ಅಲ್ಲ. ಇವನಿ ಬುದ್ಧಿ ಕಲ್ಸಕ್ಕೆ ನಾನೇ ಬರ್ತೀನಿ. ಏಯ್ ಎತ್ತಾಕೊಂಡ್ ಬಂದ್ರು. ಜನ ಸೇರಿಸ್ಕೊಂಡು ಸ್ಟ್ರೈಕ್. ಮಗನೇ, ಸಿಎಂ ಬರೋದು ನೋಡಿ ಸ್ಟ್ರೈಕ್ ಮಾಡ್ತೀಯಾ? ಲೀಡರ್ಶಿಪ್ ಏನು ಅನ್ನೋದನ್ನ ನಾನು ತೋರಿಸ್ತೀನಿ. ಹೇಗಿದೆ ಆಫೀಸರು ನಮ್ಮನ್ನ ಕೆಲಸ ಮಾಡ್ತಾ ಸಾಯ್ಬು ಸರ್. ಅವರು ಸ್ಟ್ರೈಕ್ ಅವ್ರಿಗೆ ಏನು ಸಂಬಂಧ ಇಲ್ಲ ಸರ್. ಪ್ಯಾಂಟ್ ಹಾಕೋ, ಪ್ಲಾಸ್ಟಿಕ್ ತೆಗಿಯೋ, ನೀರ್ ಕೊಡು, ಬೇಗ ಹಾಕೋ. ನೀವ್ ಯಾರು ಅಂತ ಮೊದಲೇ ಹೇಳ್ಬಾರ್ದಾಗಿತ್ತ ಸರ್? ಹೇಳಕ್ಕೆಲ್ಲಪ್ಪ ಬಿಟ್ರಿ, ಹೇಳಕ್ ಮುಂಚೆನೆ ಬಾಯಿಗೆ ಹಾಕಿ. ಐ ಆಮ್ ವೆರಿ ಸಾರಿ ಸರ್. ಸಿಎಂ ಬರೋ ಟೆನ್ಷನ್ ಅಲ್ಲಿ ಈ ರೀತಿ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಸರ್. ನಿಲ್ಸು. ಅಯ್ಯಪ್ಪ, ಯಾವ ಕಾಯಿಲೆ ಬಂದ್ರು ಬ್ಯಾಕ್ ಮಾತ್ರ ಕಾಯಿಲೆ ಬರಬಾರ್ದು. ಸಣ್ಣಗಿರೋ ಇಂಜೆಕ್ಷನ್ ಕೊಡಮ್ಮ. ಯಪ್ಪ ಅಯ್ಯಪ್ಪ, ಯಾಕಮ್ಮ ದೊಡ್ಡೆ ಯಾರು ಇಟ್ಟಿದ್ರು ರೀ? ಹಂಗ ಬಿಸಾಕು ಭಯ ನನ್ಗೆ. ಅಯ್ಯಮ್ಮ ಅಯ್ಯಪ್ಪ, ಅಯ್ಯೋ ತಿರುಗ್ರಿ, ಬೇಗ ಟೈಮ್ ಆಗುತ್ತೆ. ಅಯ್ಯೋ ಆಯ್ತಾ ಬಿಸಾಕಮ್ಮ. ಅಯ್ಯಪ್ಪ, ಅಯ್ಯೋ ಅವನ ಕೈ ಕುಷ್ಟಾಗವರ
ಸರ್ವೆ ಮರಕ್ಕೆ ಬ್ಯಾಡ್ರಲ್ಲಿ ಖಾರ ಹಾಕಿ ಮೆತ್ಬಿಟ್ಟಲ್ಲ ನಾನು ಏನ್ ಕರ್ಬ ಮಾಡಿ ಒಳ್ಳೆ ಚಟ್ಟದ ಮೇಲೆ ಮಲಂತಾಗ ಬರ್ತಿದಾರಲ್ಲೋ. ಅಯ್ಯೋ ದೇವ್ರೆ, ಹಬ್ಬಕ್ಕೆ ಏನಾದ್ರು ಆಫೀಸಿಗೆ ಫೋನ್ ಮಾಡಿದ್ರೆ ನೀನ್ ಆಸ್ಪತ್ರೆಯಲ್ಲಿ ಇದೆಯಾ ಅಂತ ಗೊತ್ತಾಯ್ತು. ಯಾಕೋ ಪೊಲೀಸರ ಸಹವಾಸ ನಿನ್ಗೆ ಕಷ್ಟ ಬರ್ಬಾರ್ದಾಗಿತ್ತು ಮಾವ. ಬಿದ್ರು ಮೋಟ್ರ್ ಮೇಲೆ ಮೆರವಣಿಗೆ ಹೋಗ್ಬೇಕಾದ್ರೆ ಬಾಯಿ ಬಡ್ಕೊಂಡು ಬಡ್ಕೊಂತ ಮುಚ್ಚೆ ಬಾಯಿ. ಗೋಪಾಲಕೃಷ್ಣ, ಇಷ್ಟೊಂದ್ ಫ್ಯಾನ್ಗಳು ಇಟ್ಟಿದ್ದಾರೆ ಅಂದ್ರೆ ಅಷ್ಟೊಂದ್ ಗಾಳಿ ಹೋಗುವಂತದ್ ಏನಾಗಿದ್ಯೋ? ಅಯ್ಯೋ ಅಕ್ಕ, ಅನುಭವಿಸ್ತಾರೆ ಕಷ್ಟ ನನಗ್ ಗೊತ್ತು. ಅದನ್ನ ಬಾಯಿ ಬಿಟ್ಟು ತಿನಿ ಬೇರೆ ಹೇಳ್ಬೇಕಾ? ಅವ್ರು ಹೇಳೋಕಾಗ್ದೇ ಇರೋಂತ ಕಾಯಿಲೆ ಅದೆಂತದಪ್ಪ? ಯಾವ ಜನ್ಮದ ಕರ್ಮನೋ? ಹೇಳಮ್ಮ, ಮಾವನ್ಗೆ ಏನಾಗಿದೆ ನನ್ಗೂ ಹೇಳಮ್ಮ. ಬಾಯಿ ಮುಚ್ಕೊಂಡು ನಿಂತ್ಕೋತಿಯಾ? ಅವ್ನ್ ಕಷ್ಟ ಅವ್ನ್ಗೆ, ಇವ್ಳ್ ಸುಮಾನೆ ಇವ್ಳಿಗೆ. ನೀನ್ ಹೇಳ್ತಾ ಇದ್ರೆ ಬೇಡ ಬಿಡು, ನಾನೇ ಹೋಗಿ ನೋಡಿ. ಅಯ್ಯೋ ಅಕ್ಕ, ಇಳ್ಕೊಳಕ್ಕ. ಟೆಂಟಲ್ ಕೂತ್ಕೊಂಡ್ ಪಿಕ್ಚರ್ ನೋಡಕ್ ಬರ್ತಾವಳೆ. ಅಯ್ಯೋ ನೋಡ್ಬಿಟ್ಲಾ? ಹೋಗ್ಬೇಡ ಹೋಗ್ಬೇಡ ಅಂತ ಹೇಳ್ದೆ ನನ್ ಮಾತ್ನ. ಸಿಸ್ಟರ್ ಸಿಸ್ಟರ್, ಅಯ್ಯಯ್ಯೋ, ಈ ಧರ್ಮದರ್ಶನ ಇನ್ನ ಯಾರ್ಯಾರು ನೋಡ್ಬೇಕು, ಯಾರ್ಯಾರು ಮೂರ್ಛೆ ಹೋಗ್ಬೇಕು? ಈ ಪರಿಸ್ಥಿತಿ ತಂದ ಪೊಲೀಸ್ ಅವ್ರ ಕೈಗೆ ಕುಷ್ಠರೋಗ ಬರ, ಅವ್ರ ಕಿಡ್ನಿಗೆ ಲಕ್ವಾ ಹೊಡಿಯ. ಅಯ್ಯೋ ಉರಿ, ಅಯ್ಯಮ್ಮ ಉರಿ. ಅಯ್ಯೋ ಇದ್ಯಾವ ಬಾಡಿ? ಏನೇ ಇದು ತಿಪ್ಪೆ ಅಂತ ನಾನ್ ಹೇಳಿದ್ರೆ ನೀವೇ ತಿಪ್ಪೆ ಅಂತ ಹೋಗಿ ಪೊಲೀಸ್ ಅವ್ರ ಕೈ ಸಿಗಾಕೊಂಡು ಈ ಅವ್ಯವಸ್ಥೆ ಮಾಡ್ಕೊಂಡು ಬಂದಿದ್ಯಲ್ಲ, ಏನಾದ್ರು ಬುದ್ಧಿ ಆಯ್ತಾ? ಸರ್, ನಿಮ್ ಕೈ ಮುಗಿತೀನಿ. ನನಗ್ ಒಂದ್ ತಿಂಗಳು ರಜಾ ಕೊಟ್ಬಿಡಿ, ಸಾಯೋವರೆಗೂ ನಿಮ್ ಮನೆ ಬಚ್ಚಲ್ ಬಳ್ಬಿಡ್ತೀನಿ ಸರ್. ಡೋಂಟ್ ವರಿ ಬೈ ಬಾಯ್, ನೀನೇನು ಚಿಂತೆ ಮಾಡ್ಬೇಕಾಗಿಲ್ಲ. ನನ್ನ ಮಾತಿನ ಪ್ರಕಾರ ನೀನ್ ನಡ್ಕೊಂಡ್ಬಿಟ್ರೆ ನಿನಗೆ ಪ್ರಮೋಷನ್ ಕೊಡ್ಸ್ಬಿಡ್ತೀನಿ. ಥ್ಯಾಂಕ್ ಯು ಸರ್. ಅದೇನ್ ಬೇಗ ಹೇಳಿ ಸರ್. ಎಷ್ಟೇ ಮಿನಿಟ್ ಗಜಾ ಗಜಲಕ್ಷ್ಮಿ. ಯಾರು ಸರ್ ಅವಳು? ಮೈ ಡಾಟರ್, ಯುವರ್ ವುಡ್ ಬಿ ವೈಫ್. ಅಯ್ಯೋ ಅಯ್ಯೋ, ಓಸಿಲಿ ಟಿವಿ ಸೀರಿಯಲ್ ನೋಡಂಗ್ ಬರ್ತಾವ್ರಲ್ಲಪ್ಪ ಎಲ್ಲ. ಅಯ್ಯಮ್ಮ, ಅಯ್ಯೋ, ಯಾವ ನಕ್ಷತ್ರ ಜನ್ಮ ಕೊಟ್ರಿ ಸರ್ ಅವಳಿಗೆ? ಈ ಕಷ್ಟದಲ್ಲಿ ಬಂದು ನನಗೆ ರಿಸೆಪ್ಷನ್ ಬೊಕ್ಕೆ ಕೊಟ್ಟವಳೆ. ಪ್ರೀತಿಯಿಂದ ಕೊಡ್ತಾ ಇದ್ದಾಳೆ ಒಂದ್ಸಲ ಬಿಟ್ಟು. ಅಯ್ಯೋ ಬ್ಯಾಡಿ ಹೋಗಿ ಸರ್. ಅಯ್ಯೋ ನೋಡು, ನೀನು ನನ್ನ ಮಗಳು ಕುತ್ತಿಗೆಗೆ 3 ಗಂಟೆ ಬಿದ್ದುಬಿಟ್ರೆ ನಿಂದೆಂಥ ಪ್ರಾಬ್ಲಮ್ ಇದ್ರು ಸಾಲ್ವ್ ಮಾಡ್ಬಿಡ್ತೀನಿ. ಗೋಪಾಲಕೃಷ್ಣ, ನನ್ ಮಗಳು ನಿಮ್ಗೆ ಅಂತ ಬದುಕಿರುವಾಗ ಇದ್ಯಾವ್ದು ಹಂದಿ ಮರಿವೆ? ನೀನ್ಯಾರಮ್ಮ ನನ್ನ ಮಗಳ ಮದುವೆ ನಿಲ್ಸೋದಕ್ಕೆ? ಯಾರ ನಿಮ್ ಜೊತೆ ರಕ್ತ ಹಂಚ್ಕೊಂಡು ಹುಟ್ಟಿರ ಅಕ್ಕ? ಅಕ್ಕ ಅಂತ ಬಂದ್ಬಿಟ್ಟಿದ್ಯಾ? ನಾನ್ ಇವನಿಗೆ ಸುಪೀರಿಯರ್ ಆಫೀಸರ್, ಗೊತ್ತಾಯ್ತಾ? ನೀನೇನಾದ್ರು ನನಗೆ ಮೋಸ ಮಾಡ್ತು ಅಂದ್ರೆ ನೀನು ಚಟ್ಟ ಕಟ್ಟಿಸ್ಬೇಕಾಗುತ್ತೆ. ಹುಷಾರ್. ಅಯ್ಯಯ್ಯೋ, ನೀವಿಬ್ರು ಇಲ್ಲಿಂದ ತೊಲಗೋಗ್ಲಿಲ್ಲ ಅಂದ್ರೆ ಉಡ್ದಾರ್ದಲ್ಲೇ ನೇಣಾಕೋ ಸತ್ತೋಗ್ಬಿಡ್ತೀನಿ. ಅಯ್ಯೋ ನನ್ ಕಷ್ಟ ನನಗೆ. ಹಾಗೆಲ್ಲ ಮಾತಾಡ್ಬೇಡಪ್ಪ. ನಾವಿಲ್ಲಿರೋದು ನಿಂಗೆ ಇಷ್ಟ ಆಗಿಲ್ಲ ಅಂದ್ರೆ ಈಗೋ ಈಗ್ಲೇ ಹೊರಡ್ತೀವಿ. ತೊಲಗೋಗಿ ಮನೆಗ್ ಬಂದ್ಮೇಲೆ ವಿಚಾರಿಸ್ಕೊಳ್ಳೋಣ. ನೀನ್ ನಡಿಯಮ್ಮ, ನಾನ್ ಬರ್ತೀನಿ. ಸ್ವೀಸೈಡ್ ಮಾಡ್ಕೊಂತೀನಿ ಅಂತ ಎದುರಿಸ್ತೀಯ ಮಗನೇ? ಉದ್ದಕ್ಕೂ ನನ್ ಯಾವಾರ್ಸದೆ ಆಗೋಯ್ತು ನಿನ್ ಜಾತಕ. ಈ ಸರಿ ಕಾಯಿಲೆ ವಾಸಿ ಮಾಡ್ಕೊಂಡು ಆಫೀಸಿಗೆ ಬಾ, ನಿನ್ಗೆ ಕಚ್ಚಿ ನಾಯಿ ಹಿಡಿಯಕ್ ಹಾಕ್ತೀನಿ. ಅಯ್ಯೋ ಅಯ್ಯಯ್ಯೋ ಭಗವಂತ, ರಂಗನಾಥನ ಪೋಸ್ ಮಾಡಿ ಸಿಕ್ಬಿಟ್ಟಲ್ಲಪ್ಪ. ತಡ್ಕೊಳಕ್ಕಾಗಲ್ಲ ಇಷ್ಟ ಇಲ್ಲ. ಗೋಪಾಲಕೃಷ್ಣ, ಗೋಪಾಲಕೃಷ್ಣ, ಹಾಲಲ್ಲಿ ಈ ಚೂರ್ಣ ಹಾಕೊಂಡು ಕುಡಿದ್ರೆ ತಂಪಾಗುತ್ತಂತೆ, ಕುಡಿಯಪ್ಪ. ಬ್ಯಾಡಕ್ಕ, ಈ ಹಾಲು ಚೂರ್ಣ ಕಡ್ಡಿ ಕಸ ಯಾವ್ದು ಬೇಡ. ನನಗೊಂದು ರಾಗಿ ರೊಟ್ಟಿನೂ ಕೆಂಪು ಚಟ್ನಿನೂ ಮಾಡ್ಕೊಬಿಡು. ಕೆಂಪು ಚಟ್ನಿ ಮೊದ್ಲ ಉರಿ. ಮಾವ, ಓ, ನಿನ್ಗೋಸ್ಕರ ರಾಗಿ ರೊಟ್ಟಿ ಹುಚ್ಚೆ ಚಟ್ನಿ ಮಾಡಿದೀನಿ, ಕೊಡ್ಲಾ ಮಾವ? ಸದ್ಯ ಮಾಡ್ಬಿಟ್ಟ. ಈ ಹಾಳಾದ್ ನಾರು ಬೇರೆಗಿನ ಅದೆಷ್ಟೋ ವಾಸಿ. ನಡಿ ಬಂದೆ. ಯಪ್ಪ, ಬೀಸ್ಕೊಳಕ್ಕೂ ಆಗಲ್ಲ, ನಡಿಯಕ್ಕೂ ಆಗಲ್ಲ. ಅಯ್ಯೋ, ಬೆಟ್ಟಿಂಗ್ ಕಟ್ಟಕ್ ಆಗದಿರೋ ರಿಟೈರ್ಡ್ ಕುದುರೆ ಆದಂಗ ಆಗೋಗ್ಬಿಟ್ಟೆ. ಅಮ್ಮ ನಾರಾಯಣ, ಹೋಯ್ತಲ್ಲಪ್ಪ ಬ್ಯಾಕು, ಹೋಯ್ತು. ಅಯ್ಯೋ 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 ಅಯ್ಯಪ್ಪ, ಅಯ್ಯೋ ಅಯ್ಯೋ. ಇಲ್ಲಕ್ಕ, ನಿನ್ನ ಮಗಳು ನನ್ನ ಬ್ಯಾಗ್ ನ ಸೀದು ಕರ್ಕಲು ಮಾಡ್ಬಿಟ್ಲಕ್ಕ. ಅಯ್ಯೋ ನಿಂತ್ಕೊಳಕ್ಕಾಗಲ್ಲ, ಕೂತ್ಕೊಳಕ್ಕಾಗಲ್ಲ. ನಾನೇನು ಮಾಡ್ತೀನಮ್ಮ, ಮಾವನೇ ಕಾದಿರೋ ಕಾವಲಿ ಮೇಲೆ ಕೂತಿದ್ದು.
ಕಾದ್ ಕಾವಲಿ ನಾವು ಟೂಲ್ ಮೇಲೆ ಇರ್ತಾರೆ ಕೋತಿ ನಾವು ಹಿಂಗೆ ಅಂತ ಗೊತ್ತಿರ ಬ್ಯಾಕ್ ಇನ್ಶೂರೆನ್ಸ್ ಮಾಡ್ತಿದ್ದೆ. ನಿನ್ನಿಂದ ನನ್ನ ತಮ್ಮನಿಗೆ ಕೂಲಾಗ್ಲಿ ಅಂತ ಕಣ್ಕಂಡ್ ದೇವ್ರಿಗೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನೀನ್ ನೋಡಿದ್ರೆ ಕೆಂಪಕ್ಕ ಕಾವಲಿನ ಸ್ಟೂಲ್ ಮೇಲೆ ಇಟ್ಟಿದ್ಯಲ್ಲ, ಬುದ್ಧಿ ಇದೆಯಾ ನಿನಗೆ? ಅಕ್ಕ ಬಂದಿಕೇನೋ ಅಯ್ಯೋ ಯಾಕೋ ಮತ್ತೆ ಅಲ್ಲಿಗೆ ಹೇಳ್ಬಿಟ್ಟ? ಅಯ್ಯೋ ನಿಮ್ಮಿಬ್ಬರಿಗೆ ಉತ್ತರ ಕೊಟ್ಟು ನಾನು ತಿಕ್ಲಾಗೋಗ್ಬಿಟ್ಟೆ. ನೋಡು ಎದುರುಗಡೆ ಒಂದು ಐಸ್ ಫ್ಯಾಕ್ಟ್ರಿ ಇದೆ, ಕೂಡ ಒಂದು ಐಸ್ ದಿಮ್ಮಿ ಎತ್ತಾಕೊಂಡು ನೋಡ್ಬಾ. ಐಸ್ ತಿಮ್ಮಿನ ಅಷ್ಟೊಂದು ಯಾಕಪ್ಪ? ಅಷ್ಟೊಂದು ಒಟ್ಟಿಗೆ ತಿಂದ್ರೆ ನಿಂಗೆ ಶೀತ ಆಗುತ್ತೆ ಕಣೋ. ನನ್ನ ಕಷ್ಟ ನಿನ್ಗೆ ಹೆಂಗ್ ಹೇಳಕ್ಕ? ಹೋಗು. ಅಯ್ಯೋ ನನ್ಗ ಆಗ್ದವ್ರು ಯಾರೋ ಬ್ಯಾಕ್ ಮಾಡಿಸ್ಬಿಟ್ಟವ್ರೆ. SK ಜೈನ್ ಹತ್ರ ಶಾಸ್ತ್ರ ಕೇಳ್ಬೇಕು. ಅಯ್ಯೋ ಆನಂದ ಪರಮಾನಂದ ಹಿಂಗೇ ಬೀಸು, ನಿನ್ ಒಳ್ಳೆ ಗಂಡ ಸಿಕ್ಲಿ. ಪರವಾಗಿಲ್ಲ ಮಾವ. ಅಯ್ಯೋ ಪಾಪ ಅಂತ ಗಾಳಿ ಬೀಸಿದ್ರೆ ಬೇರೆ ಗಂಡ ಸಿಗ್ಲಿ ಅಂತೀಯಾ? ನಾನ್ ಹುಟ್ಟಿರೋದ್ರೆ ನಿನಗೋಸ್ಕರ. ಈ ಜನ್ಮದಲ್ಲಿ ನೀನೇ ನನ್ ಗಂಡ. ಗೋಪಾಲಕೃಷ್ಣ ಐಸ್ ಬಂದಿದೆ, ಎಲ್ಲಿಡಿಸ್ಲಿ? ಅಯ್ಯೋ ಅರ್ಜೆಂಟ್ ಒಳಗಿಡ್ರಪ್ಪ. ಅಯ್ಯಮ್ಮ ಅಯ್ಯೋ ಅಯ್ಯೋ ಇಡ್ರೋ ಬೇಗ. ಅಲ್ಲೇ ಮೆತ್ತಿಗೆ. ಮಾವ ಮಾವ ನಿನ್ ಹೆಲ್ಪ್ ಮಾಡಕ್ ನಾನು ಬರ್ಲಾ? ಅಕ್ಕ ಗೊತ್ತಾಯ್ತು ನೀ ಬಾಗ್ಲಾಕು. ಏನ್ ಮಾಡಾದವಳು ನನ್ ಕಷ್ಟ ಎಲ್ಲ ಇವಳು ನೋಡ್ಬೇಕಂತ. ಎಂಟೆಂಟು ಸಿನಿಮಾನ ಇದು. ಅಯ್ಯಮ್ಮ ಅಪ್ಪ ಆನಂದ ಪರಮಾನಂದ. ಅಯ್ಯೋ ಕಾಶ್ಮೀರ್ಗೆ ಹೋದಂಗಾಯ್ತು. ಅಮ್ಮ ಯಾಕಮ್ಮ ಮಾವ ಮಾತ್ಕು ಕಿರ್ಚಾಡ್ತಾನೆ? ಪಾಪ ಅವನೇನೇ ಮಾಡ್ತಾನೆ, ಅವನ್ಗೆ ಉರಿ ಎಲ್ಲ ಮೆಣಸಿನ್ಕಾಯಿ ಮಹಾತ್ಮೆ. ಕೃಷ್ಣ ನೆನ್ನೆಯಿಂದ ಏನು ಊಟ ಮಾಡಿಲ್ಲ. ಅವ್ನ್ ಲೋಟ ಜ್ಯೂಸ್ ಮಾಡ್ಕೊಡು. ಅವ್ನ್ ನೀನ್ ನೋಡ್ತಿದ್ದ ಹಾಗೆ ನೀನ್ ಪ್ರೀತಿ ಮಾಡ್ಬೇಕು. ಹಾಗ್ ಮಾತಾಡು, ಸುಮ್ನೆ ಅವ್ನ್ ತಲೆ ತಿನ್ಬೇಡ, ಗೊತ್ತಾಯ್ತಾ? ಆಯ್ತಮ್ಮ. ಈ ಸ್ವಲ್ಪ ಆರಾಮಾಯ್ತು. ಆಫೀಸ್ಗೆ ನೆಮ್ಮದಿಯಾಗಿ ಹೋಗ್ಬೋದು. ಇದು ಇಟ್ಕೊಂಡ್ ಕುತ್ಕೋಪ ಆರಾಮಾಗಿ. ಥ್ಯಾಂಕ್ ಯು ವೆರಿ ಮಚ್. ಏ ಭಾಗ್ಯ, ಬೇಗ ಜ್ಯೂಸ್ ತಗೊಂಡ್ ಬಾ. ತಂದೆ ಕಣಮ್ಮ. ಸಕ್ಕರೆ ಸರಿಯಾಗಿದೆ, ಆದ್ರೆ ತಣ್ಣಗಿಲ್ವಲ್ಲ, ಏನ್ ಮಾಡೋದು? ಐಸ್ ಇದೆಯಲ್ಲ. ಇದನ್ ಕುಡಿದ್ರೆ ಮಾವನ್ಗೆ ತಣ್ಣಗಾಗುತ್ತೆ. ಅಮ್ಮ ಮಂಕ್ರಿ ಗಂಗಣ್ಣನ ಆಶೀರ್ವಾದ ಲತ್ತೆ ಹೊಡ್ಬಿಡ್ತು. ಅಮ್ಮ ತಗೊಳ್ಳಿ ಮಾವ. ನಿಮ್ ಕಷ್ಟ ಅರ್ಥ ಮಾಡ್ಕೊಳ್ದೆ ನಿಮಗ್ ಕೋಪ ಬರೋ ಹಾಗೆ ಮಾಡ್ದೆ. ಐ ಆಮ್ ಸಾರಿ ಮಾವ. ಪರವಾಗಿಲ್ಲ ಬಿಡಮ್ಮ, ನನ್ನ ಬ್ಯಾಕ್ ಟೈಮ್ ಸರಿ ಇಲ್ಲ ಪಾಪ. ನೀನೇನ್ ಮಾಡ್ತೀಯ? ಒಂಥರ ಸಮಾಧಾನ ಆಯ್ತು. ಸರಿ, ನಮ್ಮನೇಲಿ ಫ್ರಿಡ್ಜ್ ಇರಲ್ಲ, ಐಸಲ್ಲಿಂದ ತಂದೆ. ಅದೇ ಮಾವ, ರೂಮ್ ನಲ್ಲಿ ದೊಡ್ಡ ಐಸ್ ಇದೆಯಲ್ಲ, ತಣ್ಣಗಿರ್ಲಿ ಅಂತ ನಾನೇ ಹಾಕ್ದೆ. ಇನ್ಸ್ಪೆಕ್ಟರ್ ಗಾಡಿ ಕಣಲೇ, ಬೇಗ ರೆಡಿ ಮಾಡಲೇ. ಎಲ್ಲಮ್ಮ ನಮ್ ಗಾಡಿ ರೆಡಿನಾ? ರೆಡಿ ಸರ್. ಎಷ್ಟಾಯ್ತು? 360 ರೂಪಾಯಿ ಸ್ಪೇರ್ ಪಾರ್ಟ್ಸ್, 100 ರೂಪಾಯಿ ಸರ್ವಿಸ್ ಚಾರ್ಜ್, ಒಟ್ಟು 460 ರೂಪಾಯಿ ಆಗಿದೆ ಸರ್. ಯಾಕಪ್ಪ, ಇದು ನಮ್ ಕಾರ್ಪೊರೇಷನ್ ಜಾಗ. ನಮ್ ಆಫೀಸರ್ ಫಿಟ್ಟಿಂಗ್ ಇಟ್ಬಿಟ್ರೆ ನಿನ್ನ ಅಂಗಡಿ ಎತ್ತಂಗಡಿ. ಇಲ್ಲಿ 150 ರೂಪಾಯಿ ಐತೆ, ಇಟ್ಕೋ. ಗಾಡಿಯಲ್ಲಿ ಹೊರಗಡೆ ಸರ್. ಲವ್ ಚಿಕ್ಕ, ನಿಯತ್ ಕಾಲನೇ ಇಲ್ಲ ಕಳ್ಳ. ಕಾರ್ಪೊರೇಷನ್ ಹೆಸರು ಹೇಳಿ ಎಲ್ಲ ನಮ್ಮನ್ನ ಎದುರಿಸ್ತಾರಲ್ಲ. ಅದಕ್ಕೆ ಗುರು ವಾಪಸ್ ಬರ್ಲಿ ಅಂತ ಬ್ರೇಕ್ ನೇ ಕಟ್ ಮಾಡಿದೀನಿ. ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನಾನು ದೇವರು ಮಾಡಿದ ಹಾಗೆ ಮೀರುವುದುಂಟೇನು. ಬ್ರೇಕು ಬ್ರೇಕು. ಅಯ್ಯೋ ಅಯ್ಯೋ ಹಾಳಾತನ ಮಗ. ಚೌಕಾಸಿ ಮಾಡಿದಕ್ಕೆ ಬ್ರೇಕ್ ಕಟ್ ಮಾಡ್ಬಿಟ್ಟು ಹರಿಚಂದ್ರ ಘಾಟಿಗೆ ಟೂರ್ ಕಳ್ಸಕ್ ಕೊಟ್ಟವನಲ್ಲಪ್ಪ. ಬ್ರೇಕ್ ಮೇಲಾಗೈತೆ, ದಾರಿ ಬಿಡ್ರು. ಮನೆ ಮುಂದೆ ಬಗೆ ಹಾಕ್ಬಿಟ್ರು. ಓಡಿ ಓಡಿ. ಬ್ರೇಕ್ ಇಲ್ಲ. ಅಯ್ಯೋ ದಾರಿ ಬಿಡ್ರಿ, ದಾರಿ ಬಿಡ್ರಿ. ಕೀ 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 ದಾರಿ ಬಿಡ್ರಿ, ದಾರಿ ಬಿಡ್ರು. ಅಯ್ಯೋ ಅಯ್ಯೋ ಅಯ್ಯೋ, ನನ್ ಸೊಂಟ ಮುರಿದೋಯ್ತು, ನನ್ ಕಾಲ್ ಮುರಿದೋಯ್ತು. ನಾನೀಗೇನ್ ಮಾಡ್ಲಿ? ಅಯ್ಯೋ ನಿನ್ ಕಣ್ಣು ಕಾಮಲೆ ರೋಗ ಬರ. ರಸ್ತೆ ಹೋಗೋ ಹುಡುಗಿ ಯಾಕೆ ಬ್ರೇಕ್ ಆರೋನ್ ಎರಡು ಫ್ಲಾಪ್ ಆಗ್ಬಿಟ್ಟು ಕೀ ಕೀ ದಾರಿ ಬಿಡಿ ಅಂತ ಅಂದ್ರೆ ಅವಮ್ಮ ಸೈಡ್ ಕೊಡ್ಲಿಲ್ಲ. ಏನ್ ಮಾಡ್ಲಿ? ಇದು ಬ್ರೇಕ್ ಫೇಲ್ ಕೇಸ. 10,000 ವಸೂಲಿ ಮಾಡ್ಬೇಕು. ಅಯ್ಯೋ ನಿನಗ್ ಬರಬಾರ್ದು ಬರ. ನಿನ್ ಕಣ್ಣಿಂಗ್ ಹೋಗ. ನನ್ ಸೊಂಟ ಕಾಲು ಎರಡು ಡ್ಯಾಮೇಜ್ ಆಗೋಗಿದೆ. ಡೋಂಟ್ ವರಿ, ಈ ಕೇಸ್ ನಾನು ಹ್ಯಾಂಡಲ್ ಮಾಡ್ತೇನೆ. 1 ಲಕ್ಷ ರೂಪಾಯಿ ವಸೂಲಿ ಮಾಡ್ಕೊಡ್ತೀನಿ. ದೇವ್ರು, ನೀನ್ 1 ಲಕ್ಷನೂ ಬೇಡ, ಏನು ಬೇಡ. ನಾನು ಅವಮ್ಮ ಕಾಂಪ್ರ ಆಗ್ತೀವಿ. ನೀವು ರೇಟ್ ಹೇಳಿ. ಮೇಡಮ್ ಯು ಸಿ ವಾಟ್ ಇಸ್ ಹ್ಯಾಪನ್. ಓಲ್ಡಮ್ಮ ಏಟ್ ಬಿಟ್ಟಮ್ಮ ಇಲ್ಲ. ಮೇಡಮ್, ನೀವು ನೋಡಕ್ ಒಳ್ಳೆ ಮನ್ತಂದವ್ರು ಇದ್ದಂಗಿದ್ರ, ನನ್ನ ಮನೆ ದೇವ್ರು ಇದ್ದಂಗಿದ್ರ. ನೀವು ಚೆನ್ನಾಗಿ ಫ್ಲಾಶ್ ಬ್ಯಾಕ್ ಅಲ್ಲಿ ಆಲೋಚನೆ ಮಾಡಿ ನೀವೇ ನನ್ನ ಗಾಡಿಗೆ ಅಡ್ಡ ಬಂದಿದ್ದು, ನೀವೇ ತಗಲಾಕೊಂಡಿದ್ದು. ಕರೆಕ್ಟಾ? ಏನ್ರಿ, ಬ್ರೇಕ್ ಇಲ್ಲದೆ ಆಕ್ಸಿಡೆಂಟ್ ಮಾಡಿ ಈಗ ನಂದೇ ತಪ್ಪು ಅಂತೀರಾ? ಇರಿ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಏನ್ರಿ ನಿಮ್ ಸ್ಕೂಟರ್ ನಂಬರ್? ಪೊಲೀಸಾ?
ಮೇಡಮ್ ಪೊಲೀಸ್ ಗಿಲೀಸ್ ಅನ್ಬೇಡಿ, ನನಗೆ ತುಂಬಾ ಭಯ. ನಾನು ಬಡವ, ನೀವು ಒಂದು ಅಮೌಂಟ್ ಫಿಕ್ಸ್ ಮಾಡಿ ನಾ ಕೊಟ್ಬಿಡ್ತೀನಿ. ಸರಿ 5,000 ಕೊಡಿ. 5,000ನಾ? ಅಯ್ಯ ಕತ್ಕು ಇದ್ರು ನನ್ನ ಹತ್ರ 1,000 ಇರೋದು. ನೋಡಿ ನಿಮ್ಮ ಅಡ್ರೆಸ್ ಕೊಟ್ಬಿಡಿ, ನಂಗೆ ಸಂಬಳ ಬಂದಿದ ತಕ್ಷಣ 4,000 ತಂದು ಒಪ್ಪಿಸ್ಬಿಡ್ತೀನಿ. ಬೇಡ ಬೇಡ, ನಿಮ್ಮ ಅಡ್ರೆಸ್ ಕೊಡಿ. ಬಾಕಿ ಕೊಡ್ಲಿಲ್ಲ ಅಂದ್ರೆ ಪೊಲೀಸ್ ಕರ್ಕೊಂಡು ಬರ್ತೀನಿ. ಪೊಲೀಸಾ? ನನ್ನ ಅಡ್ರೆಸ್ ಗೋಪಾಲ್ ಕೃಷ್ಣ, BCC, ಬೆಂಗಳೂರು ಸಿಟಿ ಕಾರ್ಪೊರೇಷನ್, ವಾರ್ಡ್ ನಂಬರ್ 5, ಮಲ್ಲೇಶ್ಪುರ. ಸಂಬಳದ ದಿನ ಬರ್ತೀನಿ. ಅಯ್ಯಯ್ಯೋ, ಸ್ಕೂಟ್ರಲ್ಲ ಅಲ್ಲಿ ಉಳಿಸ್ತೆ, ಇಲ್ಲಿ ಹೋಯ್ತು. ದಾಂಟ್ಲ వచ్చిన దీంట్ల పోయా. 2 ಸ್ಪೂನ್ ತುಪ್ಪ ಹಾಕಿ ಊಟ ರುಚಿಯಾಗಿರುತ್ತೆ. ಬೇಡಕ್ಕ, ಲೂಸ್ ಮೋಷನ್ ಆಗ್ಬಿಡುತ್ತೆ. ಬೇಡಮ್ಮ. ತಿನ್ನಪ್ಪ ತಿನ್. ನೀರ್ ಬಿಡ್ಸಮ್ಮ, ಊಟ ಹಾಕಿದ್ಮೇಲೆ ನೀರ್ ಹಾಕ್ಬೇಕು ಅಂತ ಗೊತ್ತಿಲ್ವಾ? ಹುಡುಕೊಡು. ಏನ್ ಹುಡುಗಿರಪ್ಪ ಸ್ಕೀಮು. ತಗೋಪ್ಪ. ಅಲ್ಲ ಮಾವ, ನಿನ್ ಎದುರಿಗೆ ನಾನು ಇಲ್ಲೇ ಇದ್ದೀನಿ, ಬೇರೆ ಯಾರು ನಿನ್ನ ಜ್ಞಾಪಿಸ್ಕೋತಾರೆ? ನಮ್ಮ ತಾತ ನನ್ ಕನ್ಸಲ್ ಬಂದ್ ಏನ್ ಹೇಳ್ದ ಗೊತ್ತಾ? ನೋಡ ಮೊಮ್ಮಗನೇ, ನಿಮ್ಮ ಅಜ್ಜಿ ನನ್ಗೆ ಇಷ್ಟ ಇರಲಿಲ್ಲ, ಬಲವಂತಕ್ಕೆ ಜಾಯಿಂಟ್ ಹಾಕ್ಸ್ಬಿಟ್ರು, ಬಾರಿ ಎಡಬಟ್ಟಾಗ್ಬಿಟ್ಟು 15 ವರ್ಷದ ಮಕ್ಕಳಾಗ್ಲಿಲ್ಲ, ಅದಕ್ಕೆ ನಿನಗೆ ಇಷ್ಟ ಇಲ್ದಿದ್ದವ್ರು ಯಾರನ್ನು ಮದ್ವೆ ಬೇಡ್ಕೊಬೇಡ, ನರಕ ಆಗ್ಬಿಡುತ್ತೆ ಅಂದ್ರು. ಅದಕ್ಕೆ ನಾನು ನೋಡು ಮದ್ವೆ ಆಗಬಾರ್ದು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದೀನಿ. ಮಠ ಸೇರ್ಕೋಬೇಕು ಅಂತ ಇದ್ದೀನಿ. ಸಾಕ್ ಸುಮ್ನಿರ. ನಿಮ್ ತಾತನ್ಗೆ ಯಾಕೋ ಹೊಲ್ಸ್ಕೊತೀಯಾ? ನಿಮ್ ದೇವ್ರಂತ ಅವನು. ಥ್ಯಾಂಕ್ ಯು. ನಿಮ್ ತಾತನ್ಗೆ 3 ಜನ ಹೆಂಡ್ತಿರಿದ್ರು. ಸಾಯಕ್ 1 ವರ್ಷಕ್ ಮುಂಚೆ 18 ವರ್ಷದ ಹುಡುಗಿನ ಮದ್ವೆ ಆಗ್ತೀನಿ ಅಂತ ಕೂತಿದ್ರು. ಆಮೇಲೆ ನಿಮ್ ಅಜ್ಜಿ ಮಕ್ಕುಗ್ದು ಮೊದ್ಲು ಮೊಮ್ಮಗಳಿಗೆ ಮದ್ವೆ ಮಾಡಿ ಅಂದ್ರು. ಆಮೇಲೆ ನಾನ್ ಮದ್ವೆ ಮಾಡಿದ್ದು. ಆಮೇಲೆ ಹುಟ್ಟಿದ್ದು. ಅಮ್ಮ, ಮಾವ ನನ್ ಮದ್ವೆ ಮಾಡ್ಕೊಳಲ್ಲ ಅಂದ್ರೆ ನಾನು ಬಾವಿಗೋ ಕೆರೆಗೋ ಹಾರಿ ಪ್ರಾಣ ಬಿಡ್ತೀನಿ ಅಷ್ಟೇ. ಅಯ್ಯಯ್ಯೋ, ಅಂತ ತಪ್ಪ ಬೇಡಮ್ಮ. ಒಂದ್ ಲೆಟರ್ ಬರೆದಿಟ್ಬಿಟ್ಟು ನೇಣ ಹಾಕೊಂಡ್ ಸಾಯಿ. ಕೃಷ್ಣ, ನೀನೇ ಹೀಗನ್ಬಿಟ್ರೆ ಹೇಗೋ? ಅವಳು ನಿನ್ ಮೇಲೆ ಪ್ರಾಣನ ಇಟ್ಕೊಂಡಿದ್ದಾಳೆ. ನಿನ್ಗೆ ಕೊಟ್ಟು ಮದ್ವೆ ಮಾಡೋದು ಅಂತ ನಾವೆಲ್ಲ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದೀವಿ. ಅಕ್ಕ ಅಕ್ಕಾಗೆ ಇರ್ಬೇಕು, ಅತ್ತೆ ಆಗ್ಬಾರ್ದು. ನೋಡು, ಅವಳು ಬಂಗಾರದಂತ ಹುಡುಗಿ, ಅವಳು ಆಸೆ ಪಟ್ಟಲ್ಲಿ ತಪ್ಪಿಲ್ಲ, ಆದ್ರೆ ಋಣಾನ್ ಬಂದ ಇರ್ಬೇಕಲ್ಲ. ಸಾಕ್ ಸುಮ್ನಿರ. ಋಣಾನ್ ಬಂದ ಇರೋದಕ್ಕೆ ನೀನು ನಾನು ಅಕ್ಕ ತಮ್ಮ ಹುಟ್ಟಿರೋದು. ನೀವು ಚೆನ್ನಾಗಿರ್ಲಿ ಅಂತ ಆ ಊರಲ್ಲಿ ದೊಡ್ಡ ಬಂಗ್ಲೆ ಅಂತ ಮನೆ ಕಟ್ಸಿದೀನಿ. ನಮ್ಗಿರೋ ಆಸ್ತಿ, ತೋಟ, ಗದ್ದೆ, ಮನೆ ಇದನ್ನೆಲ್ಲ ನೋಡಿ ಬೇಕಾದಷ್ಟು ಜನ ಅವಳ ಮದುವೆ ಮಾಡ್ಕೊತಾರೆ. ಆದ್ರೆ ಅವರೆಲ್ಲ ಚೆನ್ನಾಗಿ ನೋಡ್ಕೊತಾರ? ನೀನು ನನ್ ತಮ್ಮ, ಇವಳನ್ ಸುಖವಾಗಿ ಇಟ್ಕೋತೀಯ ಅನ್ನೋ ನಂಬಿಕೆ ನನ್ಗಿದೆ. ಅದಕ್ಕೆ ನೀನ್ ತರ್ತಿಯಲ್ಲ 6,000 ರೂಪಾಯಿ, ಆ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಟು ಮನೆಗ್ ಬಾ, ಮದ್ವೆ ಮಾಡ್ಕೊಂಡು ಹಾಯಾಗಿರಿ. ಏನೋ ಅಮ್ಮ, ನೋಡಮ್ಮ, ನಿನ್ ಮದ್ವೆ ವಿಚಾರ ಹೇಳ್ತಿದ್ರೆ ಮಾವ ಮಲ್ಕೊಂಡು ಗೊರ್ಕೆ ಹೊಡಿತಾನೆ. ಅಳ್ಬೇಡ ಸುಮ್ನಿರಮ್ಮ. ನಿನ್ಗ ಅವನೇ ಗಂಡ, ಅವನಿಗೆ ನೀನೇ ಹೆಂಡತಿ. ಇದನ್ ತಪ್ಸೋಕ್ ಯಾರಿಂದನೂ ಸಾಧ್ಯ ಇಲ್ಲ. ನಾನ್ ನೋಡ್ಕೊತೀನಿ ಬಾ. ಹಾಳಾದ್ದು ಅಪ್ಪ ಹಾಕಿದ ಆಲ್ದ ಮರ ಅಂತ ನೇಣ ಹಾಕೊಂಡಂಗ ಆಯ್ತು. 1948 ಗಾಡಿ. ಈ ಪಾರ್ಟಿ ಇವಳು ಕೈಗೇನ ತಗಲಾಕೊಂಡ್ರೆ ಬಾಕಿ ವಸೂಲಿ ಅಂತ ನನ್ ಮಾನ ಕಳ್ದಾಕ್ಬಿಟ್ಟಾಳೆ. ಎಸ್ಕೇಪ್. ಈ ಅಡ್ರೆಸ್ ಎಲ್ಲಿದೆ ಗೊತ್ತಾಗ್ತಿಲ್ವೇ? ಯಾರನ್ನಾದ್ರೂ ಕೇಳಬೇಕು. ಹಾಳಾದವಳು ರಾವು ಕೇತು ಎಕ್ಸ್ಕ್ಯೂಸ್ ಮೀ, ಈ ಅಡ್ರೆಸ್ ಎಲ್ಲಿದೆ ಸ್ವಲ್ಪ ಹೇಳ್ತೀರಾ? ಎಂದೋ ಅಂಬಕುಟಿ, எனக்கு இந்த அட்ரஸ் தெரியும். హలో, ఈ అడ్రస్ ఎల్లిదే? చూడండి, నీకు అడ్రస్ తెలీదండి. అయ్యో, అడ్రస్ అరే బోలానా, हमको ये అడ్రస్ ಗೊತ್ತಿಲ್ಲ. ಗೊತ್ತಿಲ್ವಾ? ರೀ ಮಿಸ್ಟರ್, ನೀವಾ? ನಾನೇ ಸುಮ್ನೆ ಡೌ ಮಾಡ್ದೆ, ಸಾರಿ. ರೀ ಕೊಡ್ರಿ ನನ್ ಬಾಕಿ. ನೋಡ್ರಿ, ಚಿತ್ರಾನ್ನಕ್ಕೆ ಲಾಟ್ರಿಗೆ ಆಗ್ಬಿಟ್ಟು ಗಾಡಿ ರಿಪೇರಿ ಕಾಸಿಲ್ದೆ ಸೆಲ್ಫ್ ಸರ್ವಿಸ್ ಮಾಡ್ಕೋತಾ ಇದ್ದೀನ್ರಿ. ಹೌದಾ? ನಿಜನಾ? ಹೌದ್ರಿ. ತಗೊಳ್ಳಿ, ನನಗೆ ಯಾವಾಗ ಬೇಕು ಅವಾಗ ತಗೊಳ್ತೀನಿ. ಬಾಳ ಬಂಗಾರ. ಯಾಕ್ರಿ ನನ್ ಮುಟ್ಟಿದ್ದು? ಸುಮ್ನೆ ಫ್ರೆಂಡ್ಶಿಪ್ ರೀ. ಬರೀ ಫ್ರೆಂಡ್ಶಿಪ್ ತಾನೆ, ಇನ್ನೇನು ಇಲ್ವಲ್ಲ? ಏನು ಇಲ್ಲ. ನಾ ಬರಲ್ಲ. ಮತ್ತೆ ಯಾವಾಗ ಸಿಗ್ತೀರಾ? ಯಾಕೆ? ಕಾಫಿಗೆ. ನೀವ್ ಯಾವಾಗ ಕರೆದ್ರು ಅವಾಗ ಓಡ್ ಬಂದ್ಬಿಡ್ತೀನಿ. ಬಾಯ್. ರೀ ಈ ಅಡ್ರೆಸ್? ಹಾ, ಥ್ಯಾಂಕ್ ಯು. ಬಾಯ್. ವಯಸ್ಸದೇ ಬಂದ ಬಾಗಿ ತರ ಸಿಕ್ಬಿಡಲ್ಲ ಹುಡುಗಿ, ಒಂಥರ ಚೆನ್ನಾಗವಳೆ. ಭಾಗ್ಯ, ಏ ಭಾಗ್ಯ, ಅಯ್ಯೋ ಸೋಮಾರಿ, ಏನೇ ಮೇಲೆ? ನಿನ್ನೆ ರಾತ್ರಿನೇ ಬೆಳಗ್ಗೆ 8 ಗಂಟೆಗೆಲ್ಲ ರೆಡಿ ಆಗಿರ್ಬೇಕು ಅಂತ ಹೇಳಿರ್ಲಿಲ್ಲ, ಇನ್ನು ಬಿತ್ಕೊಂಡಿದ್ಯಾ? ಏನಮ್ಮ ನೀನು? ಕನ್ಸಿನಲ್ಲಿ ಮಾವನ್ ಜೊತೆ ಸ್ಕೂಟರ್ ಮೇಲೆ ಕೂತ್ಕೊಂಡು
ಬೆಂಗಳೂರೆಲ್ಲ ಸುತ್ತಾ ಇದ್ದೆ, ಇಷ್ಟು ಜಾಲಿ ಆಗಿತ್ತು, ಎಲ್ಲ ಹಾಳು ಮಾಡ್ಬಿಟ್ಟೆ. ಅಯ್ಯೋ ದೇವ್ರೆ, ನಿನ್ ತಲೆ ಕನ್ಸಲ್ ಸುತ್ತಾಡ್ತಾ ಇದ್ಲಂತೆ. ಅದನ್ನೆಲ್ಲ ನಿಜ ಜೀವನದಲ್ಲಿ ಅನುಭವಿಸುವಂತಲ್ವಾ ನಾನು ನಿಂಗೆ ಹೇಳಿದ್ದು. ನೀ ಹೀಗೆ ಮಾಡ್ತಿದ್ರೆ ನಿಮ್ಮ ಮಾವ ಪುರ್ರಂತ ಹಾರೋಟೋಗ್ತಾನೆ. ಹೇಳು ಹೇಳ ಮೇಲೆ. ಅಯ್ಯೋ ರೆಡಿ ಆಗೋ. ಅಕ್ಕ ಟಿಫನ್ ರೆಡಿನಾ? ನಾನು ಆಫೀಸಿಗೆ ಲೇಟ್ ಆಗಿ ಹೋದ್ರೆ ನಮ್ಮ ಅಂಕರಿ ಗಂಗಣ್ಣ ಮಗಳನ್ನ ಮದುವೆ ಆಗುತ್ತೆ ಹಿಂಸೆ ಕೊಡ್ತಾನೆ. ಓಯ್ ಅದ್ಯಾರ ಮಂಕ್ರಿ ಮಂಗಣ್ಣ? ಅವಳ ಮಗ್ಳ ನೀನ್ ಯಾಕೆ ಮದುವೆ ಮಾಡ್ಕೋಬೇಕು ನನ್ ಮಗ್ಳಿರುವಾಗ? ಅಯ್ಯೋ ಅದೇ ಆಸ್ಪತ್ರೆ ಜಗಳ ಆಡದಲ್ಲ ಆ ಪಾರ್ಟಿನೇ. ಓಹೋ ಅವ್ನು ಹೇಳ್ದ ಇವ್ನ್ ಕೇಳ್ದ, ನಾ ಸುಮ್ನೆ ಬಿಟ್ಬಿಡ್ತೀನ. ತಗೋ ನೀವಿಬ್ರು ತಿಂಡಿತೀನಿ, ನಾ ಪೂಜೆ ಮಾಡಿ ಬರ್ತೀನಿ. ಆಯ್ತಾಯ್ತು. ಗುಡ್ ಮಾರ್ನಿಂಗ್ ಮಾವ. ಗುಡ್ ಮಾರ್ನಿಂಗ್. ಮಾವ, ಈ ಡ್ರೆಸ್ ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಹಾಗಾದ್ರೆ ನಾನು ನಿನ್ ಜೊತೆ ಇದೇ ಡ್ರೆಸ್ ಅಲ್ಲಿ ಬರ್ತೀನಿ. ಎಲ್ಲಿಗೆ? ಸ್ಕೂಟರ್ ಸುತ್ತಾಡ್ಕೊಂಡು ಹೋಟ್ಲಲ್ಲಿ ತಿನ್ಕೊಂಡು ಫೋಟೋ ತೆಗೆಸ್ಕೊಂಡು ಬರೋಣ. ಮದ್ವೆಗ್ ಮುಂಚೆ ಹೀಗೆ ಅಂತೆ ಎಲ್ರು ಸುತ್ತಾಡೋದು. ನಾರಾಯಣ, ಇವಳು ಕೈಗೆ ನಾ ತಗಲಾಕೊಂಡ್ರೆ ನನಗೆ ಚಿಂದಿ ಚಿತ್ರಾನ್ನ ಮಾಡ್ಬಿಡ್ತಾರೆ. ಎಸ್ಕೇಪ್ ಆಗ್ಬೇಕು. ಅಯ್ಯೋ ಖಾರ, ಮೆಣಸಿನ್ಕಾಯಿ ಖಾರ. ಸ್ವಲ್ಪ ಸಕ್ಕರೆ ತರ್ಲಾ? ಸಕ್ಕರೆ ಶಾರ್ಟ್ ಆಗ್ಬಿಡುತ್ತೆ. ಲಾಂಗಲ್ಲೋ ಬಾಳೆಹಣ್ಣು ತಗೊಂಬ, ಓಡಗು ಓಡಗು. ಎಸ್ಕೇಪ್. ಇಬ್ರು ತಿಂಡಿ ತಿನ್ನೋದನ್ನು ಬಿಟ್ಟು ಹೊಟ್ಟೋಗಿದ್ದಾರೆ. ಏನ್ ಅವಸರಪ್ಪ ಈ ಹುಡುಗರಿಗೆ. ಇದೇನೆ ನೀನ್ ಇಲ್ಲೇ ಇದೀಯಾ? ಅವನಲ್ಲಿ ಬಾಳೆಹಣ್ಣು ತರ ಕಳ್ಸಿ ಮಾವ ಮಾಯ ಆಗ್ಬಿಟ್ಟ. ಬಾಳೆಹಣ್ಣು ಅವ್ನ್ ಕೆಲ್ಸನೇ ನೀ ಹೋಗ್ಬಿಡದ? ಅವ್ನ್ ಹೊಲ್ಸ್ಕೊ ಅಂತ ಎಷ್ಟು ಬಡ್ಕೋತೀನಿ. ಎಲ್ಲ ನಾನೇ ಹೇಳ್ಕೊಡಕ್ಕಾಗುತ್ತಾ? ಅವ್ನ್ ಬಿಟ್ಟು ನೀನ್ ಯಾಕೆ ಹೋದೆ? ಏನು ಕಾರ್ಪೊರೇಷನ್ ಆಫೀಸ ಇಲ್ಲ ಮಂಗಳೂರು ಹಾರ್ಬರ್? ಯಾವ್ದೋ ಡಬ್ಬಾ ಸ್ಕೂಟಿ ಇಟ್ಕೊಂಡು ಊರೆಲ್ಲ ಹೊಗೆಬಿಟ್ಟು ನಮ್ಮ ಆರೋಗ್ಯ ಎಲ್ಲ ಹಾಳು ಮಾಡ್ತಾರೆ. ಏನ್ ಎಲ್ಲ ಹಿಂಗ್ ಕೆಮ್ತಾವ್ರಲ್ಲ, ಇವ್ರಿಗೆ ಏನಾದ್ರು ಸಾರ್ಸ್ ರೋಗ ಬಂದ್ಬಿಡೈತಾ? ಲೇಟ್ ಆಗದೆ ಕಾಯ್ತಿರ್ತಾನೆ ಮಂಕ್ರಿ ಗಂಗಣ್ಣ. ಏನೇನ್ ಚಿಂದಿ ಮಾಡ್ತಾನೋ ಅರ್ಥ ಆಗ್ತಾ ಇಲ್ಲ. ಏನ್ ಮಾಡ್ದಪ್ಪ? ಸ್ವಯಂ ನಿರ್ವಹಣಾ ಆಸ್ತಿ ತೆರಿಗೆ ಅರ್ಜಿ ನಮೂನೆ. ಈ ಅಂಟೆ ನನ್ ಮಗ ಊರು ಮುಂಚೆ ಅಟೆಂಡೆನ್ಸ್ ಹಾಕೊಂಡ್ಬಿಟ್ಟವನಲ್ಲ. ಡವ್ವು ಈ ಫೈಲ್ ಇಲ್ಲ ಐತಲ್ಲ, ನಿಂತ ಬಿಟ್ಕೊಂಡು ಸಾಯ್ತಾ ಇದ್ಯಾ? ಬೇಕಲ್ಸತ್ತಾನೆ ಎಲ್ಲೋದ ಈ ಡಬ್ಬಾ ಸ್ಕೂಟರ್ ನನ್ ಮಗ ಗೋಪಾಲ್ ಕೃಷ್ಣ. ಟೈಮ್ ಎಷ್ಟು? ಈಗಷ್ಟೇ 9:15 ಸರ್. 10:30. ಅದು 1 ಗಂಟೆ ಇದ್ದೇ ಇದ್ದಿದ್ದು. ದಿವ್ಸ ಆಫೀಸ್ 1 ಗಂಟೆ ಲೇಟ್ ಆಗಿ ಬರ್ತಾ ಇದೆಯಲ್ಲ, ಇದೇನು ಆಫೀಸು ಅಂತ ತಿಳ್ಕೊಂಡಿದ್ಯೋ ಇಲ್ಲ ನಿಮ್ ಮತ್ತೆ ಮನೆ ಅಂತ ತಿಳ್ಕೊಂಡಿದ್ಯೋ? ಇದು ನಮ್ಮ ಮತ್ತೆ ಮನೆ ಅಂದ್ಮೇಲೆ ನೀವು ನಮ್ಮ ಮಾವ ಇದ್ದಂಗಲ್ವಾ ಸರ್? ಅಯ್ಯೋ ನಿನ್ ಬಾಯಿಗೆ ಬಯಸ. ಇಲ್ಲಿ ಇದು ಸತ್ಯ ಹೇಳು. ನೀವು ನಮ್ಮ ಮಾವ ಇದ್ದಂಗ ಅಲ್ವಾ ಸಾರ್? ಎಷ್ಟು ಚೆನ್ನಾಗಿ ಹೇಳ್ಬಿಟ್ಟೆ. ಅಯ್ಯೋ ಸಾರ್, ತಿಳಿದೆ ಮಾವ ಅನ್ಬಿಟ್ಟೆ. ರೂಮ್ ಕರ್ಕೊಂಡು ಬಾಗ್ಲಾ ಕೊಡಿಬೇಡಿ ಸಾರ್, ಪ್ಲೀಸ್ ಸಾರ್. ಸಾರ್ ಇನ್ನೊಂದ್ಸರಿ ಮಾತಾಡಲ್ಲ ಸಾರ್. ಅಯ್ಯೋ ಬಾಗ್ಲಾ ಕೊತ್ತವನು ಹೆಂಗ್ ಹೊಡಿತಾನೋ ಹೆಂಗತೇನೋ. ಸಾರ್ ಇನ್ನೊಂದ್ಸರಿ ಲೇಟ್ ಆಗಿ ಬರಲ್ಲ ಸಾರ್. ಬಾಗಿಲು ತೆಗೀರಿ ಓಡಾಡ್ಬಿಡ್ತೀನಿ ಸಾರ್. ಬಾಯಿ ಮುಚ್ಕೊಂಡು ಕೂತ್ಕೋ, ಇಲ್ಲ ಕೂತ್ ಬಿಡ್ತೀನಿ. ಪನಿಷ್ಮೆಂಟ್ ಕೊಟ್ಟಂಗ್ ಕೊಡ್ತಾವನಲ್ಲಪ್ಪ, ಏನ್ ಮಾಡ್ತಾನೋ ಏನೋ. ಯಾರಲ್ಲಿ? ನಾನಪ್ಪ. ಇಲ್ಲಿ ಬಂದಪ್ಪ. ನಿನ್ನ ಉಡುಪಿಯ ಪಕ್ಕದಲ್ಲಿ ಫೆವಿಕೋಲ್ ತರ ಅಂಟ್ಕೊಂಡು ಕೂತ್ಕೋ. ಫೆವಿಕಾಲು ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು. ಯಾಕೋ ಹಿಡ್ಕೊಳ್ಳಿ ಸಾರ್. ಅಲ್ಲೂ ತುರೆಮಣೆ ಇದ್ದಂಗಿದೆ, ಕಚ್ಚಿಬಿಟ್ಟ ಸಾರ್. ಹಿಡ್ಕೊಳ್ಳಿ ಸಾರ್. ಬಹಳ ಫೋರ್ಸಲ್ ಪ್ರಿಂಟಿಂಗ್ ಬರ್ತಾವಳು ಸಾರ್. ಬಾಯಿ ಹಾಕ್ರೆ ಅರ್ಧ ಕೆಜಿ ಮಾಂಸ ಹೋಗ್ಬಿಡ್ತದೆ ಸರ್. ಡೋಂಟ್ ವೆರಿ, ಅವಳು ನಿನ್ನ ಧರ್ಮಪತ್ನಿ ಆಗೋಳು. ಇವತ್ತೇ ನಿನ್ ಮದುವೆ ಮಾಡಿಸ್ಬಿಡ್ತೀನಿ. ವರದಕ್ಷಿಣೆ ಏನೇನ್ ಬೇಕು ಅಂತ ನಿಸ್ಸಂಕೋಚವಾಗಿ ನಿರ್ಭಯವಾಗಿ ಕೇಳು. ಏನ್ ಕೇಳಿದ್ರು ಕೊಟ್ಬಿಡ್ತೀರೋ? ನನ್ಗೆ 5 ಆಸೆ ಇದೆ, ಕೊಡ್ತೀರಾ? ಅಯ್ಯೋ ಜುಜುಬಿ, ನಿನ್ನ 500 ಆಸೆಗಳನ್ನು ನೆರವೇರಿಸಬೇಕು ಅಂತ ಇದ್ದೆ. ನೀನ್ ನೋಡಿದ್ರೆ 5 ಕೇಳ್ತಾ ಇದ್ಯಾ? ಈ ಮಂಕ್ರಿ ಗಂಗಣ್ಣ ಕೊಟ್ಟು ಮಾತ್ರ ತಪ್ಪೋನಲ್ಲ. ನನ್ನ ಇಡೀ ಆಸ್ತಿ ಎಲ್ಲ ಮಾರಿದ್ರು ಸರಿ, ನಿನ್ನ ಆಸೆ ನೆರವೇರಿಸ್ತೀನಿ. ಏನ್ ಬೇಕು ಅಂತ ಕೇಳು. ಕೇಳ ತುರೆಮಣೆ. ನಂಬರ್ 1 ನನಗೆ ವಿಧಾನಸೌಧ ಬೇಕು. ನಂಬರ್ 2 ನನಗೆ ಬೆಂಗಳೂರು ಪ್ಯಾಲೇಸ್ ಬೇಕು. ನಂಬರ್ 3 ನನಗೆ ಮೈಸೂರು ಪ್ಯಾಲೇಸ್ ಬೇಕು. ನಂಬರ್ 4 ನನಗೆ ಕಬ್ಬನ್ ಪಾರ್ಕ್ ಬೇಕು. ನಂಬರ್ 5 ಯಶವಂತ ಮುನಿಯಮ್ಮ ಜೋಪಡಿ ಬೇಕು. ನಿಮ್ಮಪ್ಪ ಎದೊಳಲ್ಲ ಹೊಗೆ ಹಾಕ್ಸ್ಕೊಬಿಟ್ಟ. ಗಾಳಿ ಹಾಕ್ತಾ ಇರು, ನಾನು ಇಲ್ದ ರೇಟ್ ಹೇಳ್ಬಿಡ್ತೀನಿ. ಎಸ್ಕೇಪ್ ಆಗ್ಬಿಟ್ಟ ಮಗ. ನನಗೆ 7 ಕೆರೆ ನೀರ್ ಕುಡಿಸ್ತದ ಮಗನೇ. ನೀನು ಚಳ್ಳೆ ಹಣ್ಣು ತಿನ್ನಿಸ್ತಿಲ್ಲ. ನಾನು ಮಂಕ್ರಿ ಗಂಗಣ್ಣನೇ ಅಲ್ಲ. ಹೋಗ್ ಮಗನೇ, ಅಲ್ಲಿ ಕೂತ್ಕೊಂಡು ಕೋಡ್ಬಳೆ ಚಕ್ಲಿ ತಿನ್ನೋಗು. ನಾನಿದ್ದೀನಿ, ಹೋಗು ಹೋಗು. ಈ ಡಬ್ಬಾ ಸ್ಕೂಟ್ರು ನಮ್ಮ ಹಳೆ ಸಾಲದ ಗಿರಾಕಿದಲ್ವಾ? ಎಲ್ಲಿ ಹೋಗಿರ್ಬೋದು?
ಬಂದಳು ಕಾಂಚನ ಕಾಂಚನ. ಅಯ್ಯೋ ಮೇಡಮ್, ನಮ್ಮಪ್ಪ ಸಾಯ್ಬೇಕಾರೆ ಈ ಡಬ್ಬಾ ಸ್ಕೂಟರ್ನ ಯಾರಿಗಾರು ದಾನ ಕೊಟ್ಬಿಡು ಅಂದ್ರು. ನನ್ನ ಮಗೊಂದು ಯಾರು ದಾನ ಕೊಟ್ರು ಮಾರನೇ ತಂದು ವಾಪಸ್ ಬಿಟ್ಬಿಟ್ಟು ಹೋಗ್ತಾರೆ. ಯಾಕೆಂದ್ರೆ ಫುಲ್ ಟ್ಯಾಂಕ್ಗೆ 2 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ. ಅದ ಏನ್ ಮಾತಾಡ್ತಾನೆ ಇಲ್ವೇ? ಗುಡ್ ಮಾರ್ನಿಂಗ್ ಮೇಡಮ್. ಬ್ಯಾಡ್ ಮಾರ್ನಿಂಗ್. ಚೆನ್ನಾಗಿದ್ದೀರಾ? ಇಲ್ಲ, ತೊಂದ್ರೆ ಇಲ್ಲ. ಯಾಕೆ? ಗ್ಯಾಸ್ ಟ್ರಬಲ್ ಅಲ್ಲ, ಕ್ಯಾಶ್ ಟ್ರಬಲ್. ಅದ. ತೆಗೆರಿ ಬಾಕಿನ. ನಿಮ್ ನೋಡಿದಾಗ್ಲೇ ನಾನು ಅನ್ಕೊಂಡಿದ್ದೆ ಮೇಡಮ್. ನೋಡಿ, ತಿಂಗಳು ಕೊನೆ ಚಿಲ್ರೆಗೆ ಪ್ರಾಬ್ಲಮ್. 15 ರೂಪಾಯಿ ಉಗಿಸ್ಕೊಂಡು ಪೆಟ್ರೋಲ್ ತಗೊಂಬಂದಿದ್ದೀನಿ. ದಯವಿಟ್ಟು ನಾಳೆ ಸಂಬಳದ ದಿನ ನಿಮ್ ಬಾಕಿನ ಚುಕ್ತ ಮಾಡ್ಬಿಡ್ತೀನಿ. ದಯವಿಟ್ಟು ನೀವು ಇಲ್ಲೇ ಕಾಯ್ತಾ ಇರಿ, ನಾನೀಗ ಬರಲ್ಲ. ಅಯ್ಯಯ್ಯ ಮೇಡಮ್, ಯಾಕೆ ಕುತ್ಕೊಬಿಟ್ರಿ? ನನ್ ಗಾಡಿ ಹೋಗೋದು ದುಡ್ಡಿಲ್ಲ ರೀ. ನನ್ಗೆ ಆಫೀಸ್ ಡ್ರಾಪ್ ಕೊಡಿ, ಇಲ್ಲ ನನ್ ಬಾಕಿ ಕೊಡಿ. ಆಯ್ತು, ಹೋಗೋಣ. ಹೋಗೋಣ. ಮೇಡಮ್, ನಾನು ಅಮೃತ ಬ್ರಹ್ಮಚಾರಿ, ಆಂಜನೇಯನ್ ಭಕ್ತ. ದಯಮಾಡಿ ನಿಮ್ ಕೈನ ಸ್ವಲ್ಪ ಎತ್ತೀರಾ? ಫ್ರೆಂಡ್ಲಿ. ಹಂಗಾರ ಹಾಕ್ಕೊಡಿ. ಸೊಂಟಕ್ಕೆ ಕೈ ಹಾಕ್ತಾ ಇದ್ದೀರಾ? ಸುಮ್ಮನೆ ಸೇಫ್ಟಿಗೆ. ಹಂಗ ಹಾಕ್ಕೊಡಿ. ಒಂಥರ ಚೆನ್ನಾಗಿದೆ. ಏನೇನು ಚಕ್ರಗಳೇ, ನೀವ್ ಇದ್ದಕ್ಕಿದ್ದ ಹಾಗೆ ಇಷ್ಟು ಸ್ಪೀಡ್ ಆಗಿ ಹೋಗ್ತಿದ್ದೀರಲ್ಲ, ಅದಕ್ಕೆ. ನೀವ್ ಹಿಂಗ್ ಚಕ್ರದಲ್ಲಿ ಕೊಡ್ತಾ ಇದ್ರೆ ನನ್ಗೆ ಗೊತ್ತಿಲ್ದಂಗೆ ಸ್ಪೀಡು ಜಾಸ್ತಿ ಆಗ್ತಿದೆ. ಅಯ್ಯೋ ಬ್ಯಾಟ್ರಿ ನಡ್ಕೊಳಕ್ಕಾಗ್ತಿಲ್ಲ. ಚಕ್ರ ಕುಡಿಗೆ ಇಷ್ಟ ನಗು ಬರುತ್ತೆ. ಒಂಥರ ಮುಲ ಅಂತ ಇದೆ. ಬ್ಯಾಟ್ರಿ ಎಲ್ಲಾರು ಗೊತ್ತು ಬಿಡ್ತೀನಿ. ಅಯ್ಯಯ್ಯ, ನಾನ್ ಬರ್ಲಾ? ಸ್ವಲ್ಪ ಒಳಗ್ ಬನ್ನಿ. ಯಾಕೆ ಒದೆ ಕೊಡ್ಸಕ್ಕ? ನನ್ ಸೀನಿಯರ್ ಒಬ್ಬ ಜೊಲ್ಪಾತಿ, ನನ್ ಯಾವಾಗ್ಲೂ ಚುಡಾಯಿಸ್ತಿರ್ತಾನೆ. ಅದಕ್ಕೆ ನೀವು ಒಳಗ್ ಬಂದು ಆವಾಜ್ ಹಾಕಿ. ಅಲ್ಲ ರೀ, ನಾನೆಲ್ಲೋ ತಿಳಿದೆ ಡ್ಯಾಶ್ ಬಡ್ದಿದ್ದಕ್ಕೆ ಬಾಕಿ ಕೊಡಿ ಅಂತ ಜೀವ ಎಣ್ತೀರಾ. ಅದೇ ತರ ಅವನ್ಗೂ ರೋಪ್ ಹಾಕ್ರಿ. ನಂದು ನಿಮ್ದು ಬೇರೆ ಕೇಸು, ಅವನ್ದು ತರ್ಲೆ ಕೇಸು. ಅದಕ್ಕೆ ಕರ್ದಿದ್ದು. ಬರ್ತೀರಾ ಇಲ್ಲ ಬಾಕಿ ಕೊಡ್ತೀರಾ? ಇಲ್ಲ ಬರ್ತೀನಿ. ಅಯ್ಯ, ಕೈ ತೆಗೀರಿ, ಮುಲ್ಮುಲ ಅಂತಿದೆ. ನಲೀತಾವಳೆ. ಹಲೋ. ಹಾಯ್ ಸಂಗೀತಾ ಡಾರ್ಲಿಂಗ್, ವೈ ಸೋ ಲೇಟ್? ನಾನ್ ನಿನ್ಗೋಸ್ಕರ 9:30 ಕಾಯ್ತಾ ಇದ್ದೀನಿ. ಆಹಾ, ಡಾರ್ಲಿಂಗ್, ಗೋಪು ಡಾರ್ಲಿಂಗ್, ದಯವಿಟ್ಟು ಬನ್ನಿ. ಬಂದೈ. ನೋಡಿ, ಡರ್ಟಿ ಫೇಲು ನಂಗೆ ಆಗಾಗ ತೊಂದ್ರೆ ಕೊಡ್ತಾನೆ. ನಾನು ಇವನ್ನ ಲವ್ ಮಾಡ್ಬೇಕಂತೆ. ಏನೋ ದರಿದ್ರಿ ನನ್ ಮಗನೇ, ಆಫೀಸ್ ಬರೋ ಹೆಣ್ಮಕ್ಳೆಲ್ಲ ನೀನ್ ಡವ್ ಹೊಡಿಬೇಕಾ? ಇನ್ನೊಂದ್ ಸರಿ ಇವಳು ತಂಟೆಗೆ ಏನಾದ್ರು ಹೋದ್ರೆ ಗೊತ್ತಾಯ್ತಾ? ಯಾರ್ರಿ ನೀವು ನಮ್ಮ ಆಫೀಸ್ಗೆ ಬಂದು ಗಲಾಟೆ ಮಾಡ್ತೀರಾ? ಈಕೆಗೂ ನಿಮ್ಗೂ ಏನ್ರಿ ಸಂಬಂಧ? ಸಂಬಂಧ ಇವಳು ನನ್ ಹೆಂಡತಿ, ನಾನು ಅವಳ ಗಂಡ. ಇನ್ನೊಂದ್ ಸರಿ ಏನಾರು ಅವಳ ತಂಟೆಗೆ ಹೋದ್ರೆ ಮೇಲ್ಗಡೆ ಪಾರ್ಸಲ್ ಮಾಡ್ಬಿಡ್ತೀನಿ. ಸಾರಿ ಮೇಡಮ್, ನಿಮ್ ಸಪೋರ್ಟ್ಗೆ ಯಾರು ಇಲ್ಲ ಅನ್ಕೊಂಡಿದ್ದೆ. ಇನ್ಮೇಲೆ ನೀವು ನನ್ನ ಸಿಸ್ಟರ್ ಇದ್ದಾಗೆ. ಬಾವಾ, ಟೆನ್ಷನ್ ಮಾಡ್ಕೋಬೇಡಿ, ಯು ಕ್ಯಾನ್ ಗೋ. ಇನ್ಮೇಲೆ ಇದನ್ನೇ ಮೇಂಟೈನ್ ಮಾಡ್ಕೊ. ಓಕೆ ಬಾವಾ. ಸಂಗೀತ, ಆಫೀಸ್ ಲೇಟ್ ಆಯ್ತು, ನಾ ಬರ್ಲಾ? ಬಾಯ್. ಕಾಯಕವೇ ಕೈಲಾಸ ಕೇಳಿರಣ್ಣ. ಅಲ್ಲೂ ಎಕ್ಸ್ಕ್ಯೂಸ್ ಮೀ, ನಾನ್ ಸಂಗೀತ ಅಂತ. ಸೂಪರ್ವೈಸರ್ ಗೋಪಾಲಕೃಷ್ಣ ಅವ್ರ ಜೊತೆ ಮಾತಾಡ್ಬೇಕಾಗಿತ್ತು. ನಾನೇ ಗೋಪಾಲಕೃಷ್ಣ ಅಂತ ಗೊತ್ತಾಗ್ಬಿಟ್ರೆ ಬಾಕಿ ಹೊಸರಿಗೆ ಹಿಂಸೆ ಕೊಡ್ತಾಳೆ. ಹಾಯ್ ಮೈ ಡಿಯರ್ ಗೋಪು ಡಾರ್ಲಿಂಗ್, ಯಾಕೆ ಆಗಾಗ ಆಫ್ರಿಕಾಗ್ ಹೋಗ್ತೀರಾ? ಪ್ಲೀಸ್ ಬ್ಯಾಂಗ್ಳೂರ್ಗ್ ಬನ್ನಿ. ನಾನೆಂತ ಗೊತ್ತಾಗೋಯ್ತಾ? ಸುಮ್ನೆ ಡವ್ ಮಾಡ್ದೆ. ನಿಮ್ ವಾಯ್ಸು ಇಡೀ ಕರ್ನಾಟಕದ ಜನತೆಗೆ ಗೊತ್ತಿರುವಾಗ ನನಗ್ ಗೊತ್ತಾಗಲ್ವಾ? ಅಲೋ ಪ್ಲೀಸ್, ನಂಗೆ ಸಂಬಳ ಬಂದಿಲ್ಲ ಕಣ್ರಿ, ಬಂದ ತಕ್ಷಣ ತಂದು ಕೊಟ್ಬಿಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನನ್ನನ್ನ ಇವತ್ ಸಾಯಂಕಾಲ 4 ಗಂಟೆಗೆ ಹೋಟೆಲ್ ಆಶ್ರಯದಲ್ಲಿ ಬಂದು ಭೇಟಿ ಮಾಡ್ಬೇಕು. ನಾನು ನಿಮಗೋಸ್ಕರ ಕಾಯ್ತಿರ್ತೀನಿ. ಏನಾದ್ರೂ ಬರ್ದೇ ಇದ್ರೆ ಪೊಲೀಸ್ ಕಂಪ್ಲೇಂಟ್ ರೆಡಿ ಇದೆ. ಬಾಯ್. ಓಕೆ. ಏನ್ ಈ ಕೇಸು ಲವ್ ಕೇಸ್ ಆಗಂಗೈತಲ್ಲ? ಇರ್ಲಿ ಬಿಡಿ. ಓಹ್, ಏನ್ ಅಳಿಯಂದ್ರು ಬಹಳ ಖುಷಿಯಾಗಿದ್ರಲ್ಲ. ಏನ್ ಸಮಾಚಾರ? ಯಾವ್ದೋ ಹಿಂಗೆ ಫೋನ್ ಬಂದಿತ್ತು. ಫೋನು? ಏನಿಲ್ಲ ಸರ್, ಸಾಯಂಕಾಲ 4 ಗಂಟೆಗೆ ಒಂದು ಅಪಾಯಿಂಟ್ಮೆಂಟ್ ಇದೆ. ದಯವಿಟ್ಟು ದೊಡ್ಡ ಮನ್ಸ್ ಮಾಡಿ ನನ್ನ ಬಿಟ್ಕೊಟ್ಬಿಡಿ ಸರ್. ಓಹ್, ಆಗ್ಲೇ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗ್ಬಿಟ್ಟಿದ್ಯೋ? ಸಾರ್, ಹೋಗ್ತಿದ್ರೆ ಎಡವಟ್ ಆಗ್ಬಿಡುತ್ತೆ. ಏನಾಗುತ್ತೋ? ಖಾರದ ಪುಡಿ ಯಾರ್ದು ಕೋಲಲ್ಲಿ ತಗಲಾಕಿ 1 ವಾರ ಬೇಕು. ನೋಡೋ, ಇವತ್ ಸಂಜೆ 4 ಗಂಟೆಗೆ ಹೋಟೆಲ್ ಆಶ್ರಯದಲ್ಲಿ ನನ್ನ ಮಗಳ ಬರ್ತ್ಡೇ ಪಾರ್ಟಿ ಇದೆ.
ನೀನ್ ಬಂದ್ಮೇಲೆನೆ ಕೇಕ್ ಕಟ್ ಮಾಡೋದು. ಬರ್ದಲೆ ಏನಾದ್ರೂ ಮಿಸ್ ಮಾಡ್ದೋ ನಿನ್ನೆ ಕತ್ತರಿಸಿ ಹಾಕ್ಬಿಡ್ತೀನಿ. ನಾನ್ ಬರಕಾಲ ಸರ್, 4 ಗಂಟೆಗೆ ಬೇರೆ ಜಾತಿ ಜೊತೆ ಪ್ರೋಗ್ರಾಮ್ ಫಿಕ್ಸ್ ಆಗ್ಬಿಟ್ಟಿದೆ. ನೋಡಿ ನಿಮ್ ಮಗಳು ಬರ್ತಡೇನ ಇವತ್ತು ಬದ್ಲಿಗೆ ಭಾನುವಾರ ಫಿಕ್ಸ್ ಮಾಡ್ಬಿಡಿ. ಅವತ್ ನಾನು ಫ್ರೀ ಆಗಿರ್ತೀನಿ. ಬಂದು ನಿಮ್ ತುರೆ ಮನೆಗೆ ಅಲ್ಲ ನಿಮ್ ಮಗಳಿಗೆ ಆಶೀರ್ವಾದ ಮಾಡ್ತೀನಿ. ನೋಡೋ, ಕರೆಯೋರ್ನೆಲ್ಲ ಕರ್ದಾಗೋಗಿದೆ, ಕೇಕ್ ಆರ್ಡರ್ ಕೊಟ್ಟಾಗಿದೆ, ಹೋಟೆಲ್ ಫಿಕ್ಸ್ ಆಗಿದೆ. ನೀನೇನಾದ್ರೂ ಬರ್ಲಿಲ್ಲ ಅಂದ್ರೆ ಅಲ್ಲಿ ನಡೆಯೋದು ಬರ್ತ್ಡೇ ಪಾರ್ಟಿ ಅಲ್ಲ, ನಿನ್ ತಿಥಿ ಆಗುತ್ತೆ. ಹುಷಾರ್. ಏನಪ್ಪಾ ಇದು, ಜೀವನದಲ್ಲಿ ನಾನು ಯಾರಿಗೂ ತೊಂದರೆ ಕೊಡಲ್ಲ. ಈ ಪುಣ್ಯಾತ್ಮ ಇಲ್ಲಿಂದ ಅಡ್ಕಾಯಿಸ್ಕೊಂಡ. ಅವಳು ನೋಡಿದ್ರೆ 4 ಗಂಟೆಗೆ ಬಾ ಅಂತಾಳೆ, ಇವನು 4 ಗಂಟೆಗೆ ಬಾ ಅಂತಾನೆ. ಯಾವ್ದಕ್ಕೂ 3:30 ಹೋಗಿ ಅವಳನ್ನ ಎತ್ತಾಕೊಂಡು ಎಸ್ಕೇಪ್ ಆಗ್ಬಿಡಬೇಕು. ಇನ್ನೂ ಬಂದಿಲ್ಲ ಅಂತ ಕಾಣಿಸುತ್ತೆ. ಹೇಗೆ ವ್ಯವಹಾರ ಆಗ್ಬಿಡ್ಬೇಕು. ಟೈಮ್ 3:30 ಆಯ್ತು. ಈ ಮಂಕ್ರಿ ಗಂಗಣ್ಣ ಫ್ಯಾಮಿಲಿ ಬರೋದಕ್ಕೆ ಮುಂಚೆ ಸಂಗೀತನ ಎತ್ತಾಕೊಂಡು ಹೋಗ್ಬಿಡ್ಬೇಕು. ಈಗ ಸರಿಯಾಗಿದೆ. ತಗಲಾಕೊಂಡ್ಬಿಟ್ಟ ಅಂದ್ರೆ ನಿಶ್ಚಿತಾರ್ಥ ಮಾಡಿಸ್ಬಿಡ್ತಾನೆ. ಎಲ್ಲೇ ಹೋಗ್ತಾ ಇದ್ಯಾ? ಬಾರೇ ಇಲ್ಲಿ, ನಿನ್ಗೋಸ್ಕರ ನಾವೆಲ್ಲ ಕಾಯ್ತಾ ಇದೀವಿ. ನನ್ನ ಮಗಳ ಬರ್ತ್ಡೇಗೆ ನಿನ್ನೆ ಪ್ರೆಸೆಂಟೇಶನ್ ಕೊಡ್ಬೇಕು ಅಂತ ನಾನು ಆಗ್ಲೇ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಮಾಮ್ಸ್, ನಾನ್ ನಿನ್ನ ಫುಟ್ಪಾತ್ ಅಲ್ಲಿ ಮಾರೋ ಬೊಂಬೆ ಅನ್ಕೊಂಡ್ಬಿಟ್ಟಿದ್ಯಾ ನಿನ್ ಮಗಳಿಗೆ ಪ್ರೆಸೆಂಟೇಶನ್ ಕೊಡಕ್ಕೆ? 4 ಗಂಟೆಗೆ ಬಾ ಅಂದೆ, ಬಂದಿದ್ದಾಯ್ತು, ಹೋಗ್ತಾ ಇದ್ದೀನಿ. ಪೊಲೀಸ್ ಪೊಲೀಸ್ ಪೊಲೀಸು ಅರ್ಧ ಬಿಡ್ತಾರೆ. ನಿಮ್ಗೆ ಕೋಪ ಇದ್ರೆ ನನ್ನ ಕಪಾಳ ಕೊಡ್ಬಿಡಿ, ಆದ್ರೆ ಪೊಲೀಸ್ ಅನ್ಬೇಡಿ. ನಾನು ಪೊಲೀಸ್ ಅಂತನಾದ್ರೂ ಕರಿತೀನಿ, ಇನ್ಸ್ಪೆಕ್ಟರ್ ಅಂತನಾದ್ರೂ ಕರಿತೀನಿ. ಅದ್ ಸರಿ, ನೀನ್ ಪೊಲೀಸ್ ಅಂದಿದ ತಕ್ಷಣ ಪತ್ರ ಕೊಟ್ಕೊಂಡು ಇಲ್ಲಿವರೆಗೂ ಯಾಕೆ ಬಂದೆ? ಅದು ಯಾಕಾದ್ರೂ ಮೈ ಡಿಯರ್ ತುರೇಮಣಿ, ಚಿಮ್, ಮೈ ಡಿಯರ್ ಸಿಸ್ಟರ್, ಡೋಂಟ್ ವೇಸ್ಟ್ ಟೈಮ್. ಈ ಕೇಕ್ ನ ಸರಪರ ಅಂತ ಕುಯ್ದ್ಬಿಡು. ನೋಡಪ್ಪ, ನನ್ನ ಸಿಸ್ಟರ್ ತರ ಇವತ್ತು ಎರಡರಲ್ಲಿ ಒಂದು ಡಿಸೈಡ್ ಆಗ್ಲೇಬೇಕು. ಒಂದೇ ಅವ್ರು ನನ್ನ ಮದ್ವೆ ಆಗ್ಬೇಕು, ಇಲ್ಲಾಂದ್ರೆ ನಾನು ಸೂಸೈಡ್ ಮಾಡ್ಕೊತೀನಿ. ಬಿಡಮ್ಮ, ನನ್ನ ಮಕ್ಕಳು ಇಲ್ಲೇ ಇದ್ರೆ ಏನೋ ಮಾಡ್ಬಿಡ್ತಾರೆ. ಏಯ್, ಓಡೋಗ್ಬೇಕು ಅಂತ ಪ್ಲಾನ್ ಆಗ್ತಾ ಇದ್ಯಾ? ನಮ್ಮ ಹತ್ರ ಗಿಟ್ಟಲ್ಲ. ನೋಡಮ್ಮ, ಗಟ್ಟಿಯಾಗಿ ಕೈ ಹಿಡ್ಕೋ. ನಾನು ಈಗ ಕ್ಷಣನೇ ಪುರೋಹಿತರಿಗೆ ಫೋನ್ ಮಾಡಿ ಬಂದ್ಬಿಡ್ತೀನಿ. ಬಂದಿದ ತಕ್ಷಣನೇ ಈಗ್ಲೇ ಈ ಕ್ಷಣನೇ ನಿಮ್ಮಿಬ್ಬರಿಗೂ ಡೆಮ್ ಟಕ. ಭಾಮೆಯ ನೋಡಲು ತಾ ಬಂದ. ಹಲೋ, ಯಾರು ಪುರೋಹಿತ್ರ? ನಾನ್ರಿ ಗಂಗಣ್ಣ ಮಾತಾಡೋದು. ನನ್ ಮಗಳ ಮದ್ವೆ ನಾ ಇವತ್ತೇ ಫಿಕ್ಸ್ ಮಾಡ್ಬಿಟ್ಟಿದ್ದೀನಿ. ಬರ್ಬೇಕಾದ್ರೆ ಒಂದ್ ತಾಳಿ ತಗೊಂಡ್ಬಂದ್ಬಿಡಿ. ನೋಡು ನೋಡು, ನಂದೊಂದು ಆಸೆ ಇದೆ. ಆ ಆಸೆ ನಾನು ನೆರವೇರಿಸ್ಬಿಟ್ರೆ ನಾನು ನಿನ್ ತಾಳಿ ಕಟ್ಬಿಡ್ತೀನಿ. ನೆರವೇರಿಸ್ತೀಯಾ? ಹೌದಾ? ಏನು ಇಲ್ಲ, ಅದೇ ನಿಮ್ಮ ಅಪ್ಪ ಹಾಕೋನಲ್ಲ ಆ ದೊಗ್ಲೆ ಪ್ಯಾಂಟು ಶರ್ಟು, ಅದನ್ನ ಹೆಂಗಾರು ಮಾಡಿ ಕಳ್ಸ್ಕೊಂಬಂದ್ ನಂಗೆ ಕೊಟ್ಬಿಡು. ಅದನ್ನ ಹಾಕೊಂಡು ಆಮೇಲೆ ನಿಂಗೆ ತಾಳಿ ಕಟ್ತೀನಿ. ಹೌದಾ? ನಾನು ತಂದ್ಕೊಡ್ತೀನಿ. ಎಸ್ಕೇಪ್ ಗೊಂಗುಡ ಹೋಟೆಲ್ ಆಶ್ರಯಕ್ಕೆ. ಅಪ್ಪ ಅಪ್ಪ, ಬೇಗ ನಿನ್ ಪ್ಯಾಂಟ್ ಶರ್ಟ್ ಬೇಕು. ಯಾಕಮ್ಮ? ಅಯ್ಯೋ ಬೇಕು ಕಣಪ್ಪ. ಅಯ್ಯೋ ನಿಂತ್ಕೊಳ್ಳ ಬಾ. ರೀ ಗೋಪಾಲ್, ಎಲ್ಲಿ ಹೋಗ್ತಿದ್ದೀರಾ? ಒಳ್ಳೆ ಟೈಮ್ ಬಂದೆ, ಬೇಗ ಹತ್ಕೋ. ಮಗನೇ, ಎಲ್ಲೋಗ್ತೀಯಾ? ನಾಳೆ ಆಫೀಸ್ ಸಿಗ್ತೀಯಾ? ಬೆಂಡೆತ್ತೀನಿ. ಬಾರಮ್ಮ, ಕೇಕ್ ಕಟ್ ಮಾಡೋ. ತಿರುಗಿ ಬೋರ್ವೆಲ್ಲಿಂದ ನೀರ್ ತಂದ್ರೆ ಎಲ್ಲಾ ನೀರು ಚೆಲ್ಬಿಟ್ಟಿಯಾ? ನಿನ್ ಮನೆ ಹಾಳಾಗೋಗ. ನಮ್ದು ಎಲ್ಲಾರ್ಗೆ ನೀರ್ಗೆ ಬೇಡ, ನೀವು ರಸ್ತೆಗೆ ತಂದು ಬಿಂದಿಗೆಗೆ ಮಡಗಿ ನಾವು ಎಲ್ಲಾರ್ಗೂ ನೀರ್ಗೆ ಬಿಡಿಸ್ತೀರಿ. ಬನ್ನಿ. ರಸ್ತೆಲಿ ಕೊಡ ಮಡಗ್ಬಿಟ್ರೆ ನೀರ್ ಬಂದ್ಬಿಡ್ತೈತಾ? ಚುಪ್ ಕಡ. ದಿನ ಒಂದು ಡಕೋಟೋ ಸ್ಕೂಟರ್ಲಿ ಏಕ್ ಆದ್ಮಿ ಬರಕಿಲ್ಲ. ಅವ್ರಿಗೆ ಪಕಡ್ಕೊಂಡ್ರೆ ಅವ್ರು ಬೋರ್ಗೆ ಹೊಡೆದು ನೀರ್ಗೆ ಬಿಡ್ತಾರೆ. ಎಂದು ನಿನ್ನ ನೋಡುವೆ, ಎಂದು ನಿನ್ನ ಸೇರುವೆ, ನಿಜ ಹೇಳಲೇನು. ಏನೇ ಅದು, ರಸ್ತೆ ಒಳಗಡೆ ಅಂಡೆ ಗುಂಡಿ ಎಲ್ಲ ಹಿಂಗಿಟ್ಬಿಟ್ಟು ಹೊಡೋರಲ್ಲ. ಮೋಸ್ಟ್ಲಿ ಗಂಗೆ ಪೂಜೆ ಇರ್ಬೇಕು. ನಮ್ಮ ದೇಶದ ಹೆಣ್ಮಕ್ಳಿಗೆ ಅದು ಎಂತ ಭಕ್ತಿ. ಬಿಡ್ಬೇಡಿ, ಪಕಡ ಪಕಡ. ಇವ್ರನ್ನ ನೋಡಿದ್ರೆ ಬಜಾರಿ ಲಕ್ಷ್ಮೀ ದೇವಿ, ರಾಮಾದೇವಿ ಅವರ ಬೀಗ್ ತಿರಿದಂಗವ್ರೆ. ಎಸ್ಕೇಪ್ ಆಗೋದು ಒಳ್ಳೇದು. ನೋಡ್ರೆ ಮಾ ಬ್ಯೂಟಿಫುಲ್ ಯಂಗ್ ಲೇಡೀಸ್. ಪಕ್ಕದ ರೋಡಲ್ಲಿ ಸೇಟು ಮಾಣಿಕ್ ಚಂದು ಸೀರೆಗಳನ್ನ ದಾನ ಮಾಡ್ತಾವನೆ. ಅದು ರೇಷ್ಮೆ ಸೀರೆಗಳು. ನೀರು ನಾಳೆ ಬರ್ತದೆ, ಹೋಗಿ ಸೀರೆ ತಗೊಂಡು ಬೇಗ. ಏ ಹಾದ್ಮಿ ಛೋಟದೆ ರೈಲು ಸಪ್ಪಿ ಹೋಗ್ಬಿಡ್ತಾರೆ. ಅರೆ ಕಾರ್ಪೊರೇಷನ್ ಹಾದ್ಮಿ, ನಮ್ದಕ್ಕೆ ರೀಲ್ ಬಿಡ್ತೀಯಾ? ಪಾನಿಗೆ 4 ದಿನ ಆಯ್ತು ಬಂದು ಇಲ್ಲಿ. ನಮ್ದಕ್ಕೆ ಕುಡಿಕೆ ಒಂದು ತೊಟ್ಟು ಪಾನಿಗೆ ಇಲ್ಲ. ಅರೆ ಅಮ್ಮಾಗಿ, ನೀರ್ಗೆ ಬಿಡೋ ಕೆಲಸ ನಮ್ದುಗೆ ಅಲ್ಲ. ಬೆಂಗಳೂರು ವಾಟರ್ ಸಪ್ಲೈಗೆ 9:30 ಬರ್ತಾರೆ. ನಿಮ್ದಕ್ಕೆ ನಮ್ಗೆ ಢೌಗೆ ಮಾಡ್ತಾರೆ. ಲೇಡಿ ರೌಡಿ ಸಾಮ್ಗೆ ಗೊತ್ತು, ಕಿತ್ತೋದು ರಾಣಿ ಚೆನ್ನಮ್ಗೆ ಗೊತ್ತು, ಝಾನ್ಸಿ ರಾಣಿ ಲಕ್ಷ್ಮೀ ಬಾಯಿಗೆ ಗೊತ್ತು. ಈಗ ನಮ್ದು ರೌಡಿ ಸಾಮ್ಗೆ ನೋಡು
ಸುಮ್ಗೆ ಬಾಯಿಗೆ ಮುಚ್ಕೊಂಡು ನಿಮ್ದು ಬೋರ್ಗೆ ಹೊಡೆದು ನಮ್ಗೆ ನೀರ್ಗೆ ಬಿಡು. ದಾರಿ ಬಿಡಮ್ಮ. ನಿಮ್ದಕ್ಕೆ ಹೋಗ್ಬೇಕು, ಹೆಂಗೆ ಹೋಗ್ತದೆ? ಈಗ ಹೋಗಿ. ಅರೆ ಅಬ್ದುಲ್ಲಾ ಕಿ ಬೇಗಂ, ನಮ್ದುಗೆ ಬೀಗ ನಿಮ್ದು ಹೆಡ್ ಆಫೀಸ್ ನಲ್ಲಿ ಯಾಕೆ ಇಡೋದು? ವಾಪಸ್ಗೆ ಕೊಡಿ. बाद में चाबी ಕೊಡ್ತದೆ. ಅವ್ರ ಹತ್ರ ಕ್ಯಾ ದೇಖ್ರೋ? ಅದೆಲ್ಲ ಆಗಕ್ಕಿಲ್ಲ. ಬೋರ್ಗೆ ಹೊಡೆದು ನೀರ್ಗೆ ತೆಗಿಬೇಕು. ಇಷ್ಟೊಂದು ಬಿಂದಿಗೆಗಳು ಹೆಣ ಬಿದ್ದ ಬರ್ತಾವ ಅಮ್ಮ. ನಕ್ರ ಗಿಕ್ರ ಮಾಡ್ಬೇಡ, ಸುಮ್ಕೆ ಬೋರ್ಗೆ ಹೊಡಿ. ನೀವ್ ಈ ರೀತಿ ದೌರ್ಜನ್ಯ ಮಾಡಿದ್ರೆ ರಾಜ್ಯ ಮಹಿಳಾ ಅಧ್ಯಕ್ಷ ಹತ್ರ ಹೋಗ್ತೀನಿ, ನ್ಯಾಯ ಕೊಡಿಸಿದ್ದ ಹೋರಾಟ ಮಾಡ್ತೀನಿ. ಹೋರಾಟ ಮಾಡ್ತೀರಿ? ಹೌದು. ಓಪನ್ಗೆ ಮಾಡಿ. ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ರು, ಎಲ್ಲಿ ನೋಡಿದ್ರು ಮಚ್ಚು ದೊಣ್ಣೆಗಳು. ಯಾವುದಕ್ಕೆ ಬೋರ್ಗೆ ಹೊಡೆದು ಎಸ್ಕೇಪ್ ಆಗ್ಬೇಕು? ಹೆಂಗಸರುಗಳು ಹಿಂಗ್ ರೌಡಿಗಳು ಆಗ್ಬಿಟ್ರೆ ರೋಡಲ್ಲಿ ಓಡಾಡೋದು ಕಷ್ಟ. ಸಾರ್ ನಾವ್ ಔಟ್ಡೋರ್ ಹೆಣ್ಮಕ್ಳ ಹತ್ರ ಒದೆ ತಿಂತಿದ್ರೆ ಇವ್ರು ಇಂಡೋರ್ ರೆಸ್ಟ್ ಗೊರಕೆ ಹೊಡಿತಾವ್ರೆ. ಸಾರ್ ನಿಮ್ ಮನೆ ಬೆಂಕಿ ಬಿದ್ದೋಯ್ತೇಳಿ ಸಾರ್. ನನ್ ಮನೆಗೆ ಬೆಂಕಿ ಬಿದ್ದೋಯ್ತಲ್ಲ, ಫೈರಿಂದನಿಗೆ ಫೋನ್ ಮಾಡ್ರಪ್ಪ. ನನ್ ಮಗಳು ಮದ್ವೆಗೆ ಅಂತ ಲಕ್ಷಾಂತರ ರೂಪಾಯಿ ಜೋಡಿಸಿಟ್ಟಿದ್ದೆ, ಎಲ್ಲ ಬೆಂದೋಯ್ತಲ್ಲಪ್ಪ. ನಿನ್ ಮನೆ ಕಾಯುವಾಗ ನಿನ್ ನುಸಿ ರೋಗ ಬರ, ನನ್ನ ಯಾಕೋ ನಿದ್ರೆಯಿಂದ ಎಬ್ರಿಸ್ತೆ? ಸಾರ್ 5ನೇ ವಾರ್ಡ್ ಹೆಂಗಸರುಗಳೆಲ್ಲ ಸೇರ್ಕೊಂಡು ನನ್ ನೆಮ್ಮದಿ ಕಡಿಸಿದ್ರು, ಅದಕ್ಕೆ. ಚದ್ರಂಗಿ ನನ್ ಮಗನೇ, ನೀನೇನ್ ಕಮ್ಮಿನಾ? ಯಾವ್ದೋ ಹುಡುಗಿ ನೋಡಿ ಕಣ್ಣಿಂಗ್ ಹೊಡೆದಿರ್ತೀಯ, ಅದಕ್ಕೆ ಹೆಂಗಸರೆಲ್ಲ ಸೇರ್ಕೊಂಡು ಸ್ವಾಟ ತಿಂದಿರ್ತಾರೆ. ಅದೆಲ್ಲ ಏನು ಇಲ್ಲ ಸರ್. ವಾರ್ಡ್ ನಂಬರ್ 5 ಅಲ್ಲಿ 3 ದಿನ ನೀರ್ ಬಂದಿಲ್ಲ ಅಂತ ಅಲ್ಲಿರೋ ಹೆಂಗಸರೆಲ್ಲ ಸೇರ್ಕೊಂಡು ನನ್ನ ಕೈಲಿ ಬೋರ್ ಹೊಡಿಸಿ ನೀರು ತುಂಬಿಸ್ಕೊಟ್ಟು ಸರ್. ನಿಮ್ ಕೈ ಮುಗಿತ್ರಿ, ದಯಮಾಡಿ ನನಗೆ ಡಬ್ಬಾ ಕೆಲಸ ಬೇಡ. ಇದೇ ಆಫೀಸ್ ಅಲ್ಲಿ ಬೆವರು ಬರ್ದಿರಂತ ಯಾವ್ದಾದ್ರು ಸಿಂಪಲ್ ಕೆಲಸ ಇದ್ರೆ ಕೊಟ್ಬಿಡಿ ಸರ್. ಯು ಡೋಂಟ್ ವೆರಿ ಗೋಪಾಲ್ ಕೃಷ್ಣ, ಒಂದೇ ಒಂದು ದಸ್ತಖತ್ ಇಲ್ಲಿ ಹಾಕ್ಬಿಡು. ಇವತ್ತಿಂದ ನಿನ್ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಬಿಡ್ತೀನಿ. ಯಾವ ಸೆಕ್ಷನ್ ಆಗ್ತಾ ಇದ್ದೀರಾ ಸರ್? ನೋಡು, ಯಾಕೆ ಆತರ ಬರ್ತೀಯ? ಸ್ವಲ್ಪ ನಿಧಾನ ಮಾಡು. ಇನ್ನು ಛತ್ರ ಬುಕ್ ಮಾಡ್ಬೇಕು, ಅಡಿಯೋನ್ ಬುಕ್ ಮಾಡ್ಬೇಕು, ಚಪ್ರ ಹಾಕ್ಬೇಕು, ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ ಮಾಡಿಸ್ಬೇಕು. ಸರ್ ನನ್ ಜೊತೆ ಕೆಲಸ ಮಾಡೋ ಡಬ್ಬಾ ನನ್ನ ಮಕ್ಕಳಿಗೆ ಅಷ್ಟೊಂದು ಟ್ರೀಟ್ಮೆಂಟ್ ಬೇಕಾಗಿಲ್ಲ. ಸಿಂಪಲ್ ಒಂದು ಟೀ ಪಾರ್ಟಿ ಕೊಟ್ಬಿಡಿ. ಏನೋ ನಿನಗೆ ನನ್ನ ಮಗಳು ಕೊಟ್ಟು ಮದುವೆ ಮಾಡಿದ್ರೆ ಜುಜುಬಿ ಒಂದು ಟೀ ಪಾರ್ಟಿನ? ನೋ 5 ಸ್ಟಾರ್ ಹೋಟೆಲ್ ಗ್ರ್ಯಾಂಡ್ ಪಾರ್ಟಿ ಕೊಡ್ತೀನಿ, ಎದ್ರಕೋಬೇಡ. ಖರ್ಚೆಲ್ಲ ನಂದೆ. ಏನ ನಿನ್ ಮಗಳ ಜೊತೆ ನನ್ ಮದುವೆ? ಯಾವ ನನ್ನ ಮಗ ಒಪ್ಕೊಂಡಿದ್ದು? ಈ ನನ್ ಮಗನೇ ಒಪ್ಕೊಂಡಿರೋದು. ನೀನ್ ಹಿಂಗ್ ಮಾತಿ ಕಲಿತಿ ಅಂತಾನೆ ಸ್ಟಾಂಪ್ ಪೇಪರ್ ಮೇಲೆ ಸೈನ್ ಹಾಕಿಸ್ಕೊಟ್ಟಿರೋದು. ಹಲೋ, ಆ ಪೇಪರ್ ಮೇಲೆ ನನ್ ಸೈನ್ ಮಾಡಿಲ್ಲ, ಅದೇನ್ ಮಾಡಿ ನೋಡಿ. ಮಂಕ್ರಿ ಗಂಗಡ್ಡ ನನ್ನ ಹೆಸರು ಬರ್ತಿದ್ಯಾ? ನೀನಿಂತ ಕಿರಿಕ್ ನನ್ ಮಗ ಅಂತಾನೆ ಆತರ ಸೈನ್ ಮಾಡಿದ್ದು. ನೀನು ಬೇಡ, ನಿನ್ನ ಮಗಳು ಬೇಡ, ನಿನ್ನ ಕೆಲಸನೂ ಬೇಡ. ಸರ ಬನ್ನಿ ಬನ್ನಿ ಹೇಳಿ ಅಂದ್ರೆ ಬನ್ನಿ. ಏನಾಗಬೇಕಾಗಿತ್ತು ನೋಡಿ ಸರ್, ನನಗೆ ಅರ್ಜೆಂಟ್ ಆಗಿ ರಜಾ ಬೇಕು. ಕೊಡಕ್ ಆಗ್ಲಿಲ್ಲ ಅಂದ್ರೆ ರಾಜೀನಾಮೆ ಪತ್ರ. ಅಯ್ಯೋಯ್ಯೋ, ಯಾಕೆ ಇಷ್ಟ ಅಪ್ಸೆಟ್ ಆಗ್ಬಿಟ್ಟಿದ್ರಿ? ನಾನ್ ಇರ್ಬೇಕಾದ್ರೆ ಯಾವ ಕಾರಣಕ್ಕೂ ಅಪ್ಸೆಟ್ ಆಗಬೇಡಿ. 4 ದಿವಸ ರಜೆ ತಾನೆ ಕೊಡ್ತೀನಿ, ಧಾರಾಳವಾಗಿ ಹೋಗ್ಬಿಟ್ಟು ಬನ್ನಿ. ಖರ್ಚು ಕಾಸಿಲ್ಲ ಅಂತ ಚಿಂತೆ ಮಾಡ್ಬೇಡಿ. ತಗೊಳ್ಳಿ, ಎಷ್ಟ್ ಬೇಕು ತಗೊಳ್ಳಿ. ಬೇಡಿ ಬಿಡಿ, ನೀವು ನಂಗೆ ರಜಾ ಕೊಡಲ್ಲ, ನನಗೆ ಅಷ್ಟು ಸಾಕು. 4 ದಿನ ಹಳ್ಳಿಗೆ ಹೋಗ್ಬರ್ತೀನಿ. ಚಿಂತೆ ಮಾಡ್ಬೇಡಿ, ಅಟೆಂಡೆನ್ಸ್ ಕೊಡ್ತೀನಿ 4 ದಿವಸಕ್ಕೆ. ಲೈಟ್ ಆಗಿ ಒಂದು ಕಿಸ್ ಮಿಸ್ ಆಗ್ಲೇಬಾರ್ದು. ರಿಟೈರ್ಡ್ ಕೇಸ್, ಸೌಂಡ್ ಸ್ಲಿಪ್. ಅಲ್ಲಕ್ಕ ಮಲ್ಲಕ್ಕ. ನೀನ್ ಸಿಕ್ಕಾಪಟ್ಟೆ ಕಿಸಿ ಇದೆ. ಕಣ್ಣೆ ಕಾಣ್ತಾ ಇಲ್ಲ. ಹಾಡಾದ ಕರೆಂಟ್ ಈಗ್ಲೇ ಹೋಗ್ಬೇಕಾ? ಸೊಳ್ಳೆ ಕಾಟ ಬೇರೆ, ನಿದ್ದೆನೆ ಬರೋಲ್ಲ. ಚಾರ್ಜ್ ಎಲ್ಲಿಟ್ಟಿದ್ದೀನಿ? ಹೊರಗಡೆ ಎಲ್ಲ ಕರೆಂಟ್ ಇದೆಯಲ್ಲ, ನಮ್ಮನೇಲಿ ಯಾಕಿಲ್ಲ?
ಹುಷಾರಾಗಿ ಹೋಗ್ಬೇಕು. ಮಿಸ್ ಆಗಿ ಅಕ್ಕನ ರೂಮ್ ಎಂಟ್ರಿ ಆದ್ರೆ ಅಕ್ಕ ಬೇಕು. ಇದೇ ರೂಮಾ? ದೀಪ ಹೋಗ್ಬಿಡ್ತು. ಕ್ಯಾಂಡ್ಲಿದ್ಯಾ? ಕ್ಯಾಂಡ್ಲ ಕೃಷ್ಣದಲ್ಲಿ ಏನ್ ನಿಮ್ ಮುಖ ನೋಡ್ಕೋತೀರಾ? ಭಯ ಆಗುತ್ತೆ, ದೀಪ ಇಲ್ಲ. ಓ ರಾಮ, ಪಕ್ಕದ ರೂಮಲ್ಲಿ ಇರ್ಬೋದು, ತಗೊಂಬರ್ತೀನಿ ಇರಿ. ಒಬ್ಬನಿಗೆ ಭಯ ಆಗುತ್ತೆ, ನಾನು ಬರ್ತೀನಿ. ಒಂದು ಕಿಸ್ಕಿ ಇಷ್ಟೊಂದು ಕಷ್ಟ ಪಡ್ಬೇಕಾ? ಎಲ್ಲವಳು ಎದೆ ಮೇಲೆ ಕಾಲೇ ಕೊಟ್ಟ ಕಷ್ಟ. ಆನಂದ ಪಳ್ಳಿ. ಐ ಲವ್ ಯು. ಬಿಡ್ತೀನಿ. ಎಡವಟ್ಟು ಎಡವಟ್ಟು. ಗೊತ್ತಾಗ್ದೆ. ಯಾಕೊಡಕ್ ಮುತ್ಕೊಟ್ರಿ? ನೀನು ಅಂತ ತಿಳ್ಕೊಂಡು ನಾನು ಅಲ್ಲೋಗಿ ತಗೊಳಕೋಬಿಟ್ಟೆ. ಹೌದು, ನೀ ಎಲ್ಲೋಗಿದ್ದೆ? ಅಯ್ಯೋ, ಯಾವನು ಗೂಬೆ ಮೇನ್ ಸ್ವಿಚ್ ನ ಆಫ್ ಮಾಡಿ. ಈಗ ಯಾರು ಇಲ್ಲ, ನಾವು ಯಾಕೆ ಹೊರಗಡೆ ಇದ್ದಾರೆ ನೀವು? ನಾಳೆ ಕೊಡ್ದೇನೆ ಎಷ್ಟೊಂದು ನಾಚಿಕೆನಾ ಹಳ್ಳಿ. ಬಂದೆ. ಅಯ್ಯೋ ರಾಮ, ಇನ್ನು ಇಲ್ಲೇ ನಿಂತಿದ್ದೀರಲ್ರಿ, ಬೇಗ ಹೋಗಿ ರೆಡಿಯಾಗಿ. ಅಯ್ಯೋ, ನಾನ್ ರೆಡಿನೇ, ನಿನ್ಗೋಸ್ಕರ ಕಾಯ್ತಾ ಇದ್ದೀನಿ. ನೋಡಿ, ಕೃಷ್ಣನು ಭಾಗ್ಯನು ಒಬ್ಬನೊಬ್ಬರು ಅರ್ಥ ಮಾಡ್ಕೋಬೇಕು ಅಂದ್ರೆ ಅವ್ರಿಬ್ರು ಜೊತೆಯಾಗಿರೋಕೆ ನಾವ್ ಬಿಡ್ಬೇಕು. ಅದೇನೋ ಶಿವ ಪೂಜೆಲಿ ಕರಡಿಗೆ ಬಿಟ್ರು ಅಂತಾರಲ್ಲ, ಹಾಗಾಗ್ಬಾರ್ದು, ಗೊತ್ತಾಯ್ತಾ? ನಡೀರಿ. ಕೃಷ್ಣ, ಗೋಪಾಲ ಕೃಷ್ಣ. ಏನಕ್ಕ? ನಾನು ನಿಮ್ ಭಾವ ಬೆಂಗಳೂರಿಗೆ ಹೋಗಿ ಮದ್ವೆಗೆ ಒಡವೆಗಳನ್ನೆಲ್ಲ ಮಾಡ್ಸಾಕ್ ಬರ್ತೀವಿ. ನನ್ ಮಗಳು ಒಬ್ಳೆ ಇರ್ತಾಳೆ. ನೀನು ಮನೆ ಬಿಟ್ಟು ಎಲ್ಲೂ ಹೋಗ್ಬೇಡ, ಅವ್ಳು ಚೆನ್ನಾಗಿ ನೋಡ್ಕೊಪ್ಪ. ಏನೇ ಹೇಳಿದ್ ಗೊತ್ತಾಯ್ತಾ? ಗೊತ್ತಾಯ್ತಮ್ಮ. ಬರ್ತೀನಪ್ಪ, ಬನ್ನಿ. ಗೋಪಾಲಕೃಷ್ಣ, ನಮ್ ಸಂಗೀತನ ಒಬ್ಳೆ ಇರ್ತಾಳೆ, ಸ್ವಲ್ಪ ಗಮನ ಇರ್ಲಿ. ಮಾವ, ಕುಡಿಯೋದಿಕ್ಕೆ ಕೋಲ್ಡ್ ಆಗಿ ಏನ್ ಕೊಡ್ಲಿ? ಒಂದು ಯೂಬಿನೋ ಕಿಂಗ್ ಫಿಶರ್ ತಗೊಂಬಮ್ಮ. ಹೋಗಿ 2 ಗ್ಲಾಸ್ ಜ್ಯೂಸ್ ತಗೊಂಬಮ್ಮ. ಅಕ್ಕ, ಬೇಗ ಹೋಗಿ ನನಗೂ ಮಾವನ್ಗೂ 2 ಲೋಟ ಜ್ಯೂಸ್ ತಗೊಂಡ್ ಬರ್ತೀಯಾ? ಅಯ್ಯೋ, ಇವಳು ಸ್ನಾನ ಮಾಡಿ 3 ದಿನ ಆಯ್ತು. ಇವಳು ಕೈನಲ್ಲಿ ನಾನು ಕುಡಿಯೋದಿಲ್ಲ. ನೀನು ಗುಡ್ಗೊಲ್ಲ, ನೀನು ಹೋಗಿ ತಗೊಂಬಮ್ಮ. ನೀನು ಹೋಗಮ್ಮ. ಬಾರಮ್ಮ, ಕಿಸ್ಸಿಂಗ್ ಮೆಗಾ ಸೀರಿಯಲ್ ಶುರು ಮಾಡೋಣ. ನಾವಿಬ್ರು ಈ ಮನೆಗೆ ಬಂದಾಗಿಲ್ಲ, ಇದೇ ಮೊದಲನೇ ಸರಿ ಅವಕಾಶ ಸಿಗ್ತಾರೆ. ಎಂಥ ಅವಕಾಶ? ಬೇಡಪ್ಪ, ಅದೆಲ್ಲ ಮದ್ವೆ ಆದ್ಮೇಲೆ. ಯಾಕೆ, ನಿನ್ನ ಮದ್ವೆ ಆಗಲ್ಲ ಅಂತ ಅನುಮಾನನಾ? ಛೇ, ನೀವ್ ನನ್ನ ಮದ್ವೆ ಆಗ್ತೀರಾ ಅನ್ನೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಆಗಿದ್ಮೇಲೆ ಬೇಗ ಕಣ್ಮುಚ್ಕೋ. ನೀವು ಕಣ್ಮುಚ್ಕೊಳ್ಳಿ. ನಾನು ಕಣ್ಮುಚ್ಕೋಬೇಕಾ? ಹೌದು, ನಂಗೆ ನಾಚಿಕೆ ಆಗುತ್ತೆ, ಅದಕ್ಕೆ. ಆಯ್ತು, ಕಣ್ಮುಚ್ಕೋ. ಗೋವಿಂದ ಅನ್ಸ್ಬಿಡೋಣ. ರೆಡಿನಾ? ರೆಡಿ. ಮಾವ ಎಲ್ಲಿ? ಅಯ್ಯೋ, ಇವ್ಳು ನೋಡಿದ್ರೆ ಎಡವಟ್ಟು. ಇವ್ಳು ಏನಾರು ನೋಡ್ಬಿಟ್ಟು ಅಕ್ಕಂಗೆ ಹೇಳ್ಬಿಟ್ರೆ ಬೈಕೆ ಕೈಕಾಲೇ ಓಡ್ತಾ ಇಲ್ಲ. ಮಾವ, ಜ್ಯೂಸ್ ರೆಡಿ. ಅಯ್ಯೋ, ಶಿವ ಪೂಜೆಲ್ ಕರಡಿ ಬಿಟ್ಟ ಮಾಡ್ಬಿಟ್ಲಲ್ಲ ಅದ. ಜ್ಯೂಸ್ ಮಾವ. ಜ್ಯೂಸ್. ಸಾರಿ ಮಾವ, ಇಲ್ಲೇ ಬಾತ್ರೂಮ್ ಇಂದ ನೀರ್ ತಂದು ಬೇಗ ಕ್ಲೀನ್ ಮಾಡ್ಬಿಡ್ತೀನಿ. ಬೇಡ ಬೇಡ, ಒಳಗಡೆ ಗೀಸರ್ ಲೀಕ್ ಆಗ್ಬಿಟ್ಟು ಕರೆಂಟ್ ಹೋಗ್ಬಿಟ್ಟೈತೆ. ಆಮೇಲೆ ನೀವು ಒಳಗಡೆ ಹೋದ್ರೆ ಹೊಗೆ ಹಾಕ್ಸ್ಕೊಬಿಡ್ತೀಯ. ನೀವು ಹೋಗು, ನಾನು ಬಟ್ಟೆ ಬಿಚ್ಚಾಕೊಂಡು ನುಂಗಿ ಸುತ್ಕೊಂಡ್ ಬರ್ತೀನಿ. ನೀವು ಹೋಗು. ಹೋಗು ಬೇಗ ಬಾ ಮಾವ. ಗೋಪಾಲ ಕೃಷ್ಣ. ಕೃಷ್ಣ, ಕೃಷ್ಣ. ಅಕ್ಕ, ನಾ ಇಲ್ಲಿದ್ದೀನಿ. ಕೃಷ್ಣ, ಅಯ್ಯೋ, ನೀನ್ಯಾಕೋ ಇಲ್ಲಿ ಕೂತಿದ್ಯಾ? ಬಾರ ಹೊರಗಡೆ. ಅಕ್ಕ, ಕಳ್ಳ ಪೊಲೀಸ್ ಆಟ ಆಡದಂತ ಕೂತಿದ್ದೀನಿ. ನೀವೆಲ್ಲ ಬನ್ರಿ ಆಡೋಣ. ಅಯ್ಯೋ ರೀ, ಏನ್ರಿ ಇದು? ಕೃಷ್ಣ ಯಾಕೆ ಹೀಗಾಡ್ತಿದ್ದಾನೆ? ಟೆನ್ಷನ್ ತಗೋಬೇಡ ನೀನು, ಡಾಕ್ಟ್ರ್ ಹೇಳಿಲ್ವಾ ಸ್ವಲ್ಪ ಟೈಮ್ ತಗೊಳತ್ತೆ ಅಂತ. ನಾನ್ ನೋಡ್ತೀನಿ ತಾಳು. ಕೃಷ್ಣ, ನೀನ್ ಒಳ್ಳೆ ಹುಡುಗ ಅಲ್ವೇನಪ್ಪ? ಹಾಗೆಲ್ಲ ಮಾಡ್ಬಾರ್ದು, ಜಾಣ ಮರಿ, ಬಾ ಹೊರಗಡೆ ಬಾ. ಪೆದ್ದನ ಮಕ್ಕಳು ನಾನು ಹುಚ್ಚ ಅಂತ ನಂಬಿಟ್ರು. ಇಬ್ರು ಹೆಂಡ್ತಿನ ನಿನ್ ಮದ್ವೆ ಆಗಿದ್ಯಲ್ವಾ, ನೀನ್ ಹೇಳಿದ್ರೆ ನಿನ್ ಮಾತು ಕೇಳೋದು. ಬರ್ಲಾ?
ಏ ಭಾಗ್ಯ ಬಾರೆ ಕೂಸು ಮರಿ ಆಟ ಆಡ್ದ ಬಾರೆ 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 ಬಾರೆ. ಬೇಡ ಮಾವ. ಅಕ್ಕ ನಿನ್ ಮಗಳು ಆಪಲ್ ಇದ್ದಂಗೊಳೆ ಹಿಡ್ಕೊಂಡ್ ಕಚ್ಚಿ ಬಿಡ್ಲಾ? ಅಮ್ಮ ನೋಡಮ್ಮ. ಏನ್ ನೋಡೋದು? ಬಾ ಮದ್ವೆ ಆಗು ಅಂತಿದ್ಯಾ? ಬಾ ಇವಾಗ ಅಪ್ಪ ಅಮ್ಮ ಆಟ ಆಡ್ದ ಬಾರೆ. ಕೃಷ್ಣ ಕೃಷ್ಣ ಇಲ್ಲೋಡು, ನಾಳೆ ಅಪ್ಪ ಮಾತಾಡು, ಈಗ ಊಟ ಮಾಡು. ಆಯ್ತು, ಈಗ ಊಟ, ನಾಳೆ ಆಟ. ನಿನಗೆ ಟಾಟಾ ಟಕ್ಕ ಟಕ ಟಕ್ಕ ಟಕ ಟಕ್. ಅಮ್ಮ ಏನಮ್ಮ ಮಾವ ಹೀಗಾಡ್ತಾನೆ? ಏನಮ್ಮ ಮಾಡ್ಲಿ, ಎಲ್ಲೋ ಹುಚ್ಚ ಕೆರಳಿರ್ಬೇಕು ನನ್ ಕರ್ಮಕ್ಕೆ. ಅಕ್ಕ ಸಂಗೀತನಿಗೆ ಸುಮ್ನೆ ಹಿಂಸೆ ಗೊತ್ತಾಯ್ತಲ್ಲ, ನಿನಗೈತೆ ಮಜಾ. ಕಾಫಿನೇ ಇದು ದರಿದ್ರವೇ, ಕಾಫಿ ಕೂಡ ಮಾಡಕ್ ಬರಲ್ಲ ನಿನ್ಗೆ. ಅಕ್ಕ ಅಕ್ಕ ನೀನು ಭಾಗ್ಯ ಇಬ್ರು ಸೇರ್ಕೊಂಡು ಇಲ್ಲಿರೋ ಸಾಮಾನೆಲ್ಲ ತಗೊಂಡ ಆಚೆ ಇಟ್ಬಿಡಿ. ಯಾಕೆಂದ್ರೆ ಇಲ್ಲಿ ತುಂಬಾ ಶಕೆ. ನಾವ್ ಇನ್ಮೇಲಿಂದ್ರು ಸಂಸಾರ ಮಾಡೋದು, ನಿಲ್ಲೋದು, ಕೂರೋದು ಎಲ್ಲ ಆಚೆ ಕಡೆ. ಬೇಗ ಬೇಗ. ಅಯ್ಯಯ್ಯೋ ಏನ್ರಿ ಇದು? ಡಾಕ್ಟರ್ ಹೇಳಿದ ಪ್ರಕಾರ ಮನೆ ವಾತಾವರಣದಲ್ಲಿದ್ರೆ ಇವನು ಹುಚ್ಚು ವಾಸಿ ಆಗುತ್ತೆ ಅಂತ ಹೇಳಿದ್ರು. ಈಗ ನೋಡಿದ್ರೆ ಹೆಚ್ಚಾಗಿರೋ ಹಾಗೆ ಕಾಣುತ್ತಲ್ಲ. ಕೃಷ್ಣ ಇಲ್ಲಡು, ನಾ ಹೇಳಕ್ ಕೇಳು. ಇದ್ರಲ್ಲಿ 5 ಬುಲೆಟ್ ಇದೆ. 1 2 3 4 5. ನಾನು ಹೇಳ್ದಂಗೆ ಕೇಳಿಲ್ಲ ಅಂದ್ರೆ ಡಮ್ ಅನ್ಸ್ಬಿಡ್ತೀನಿ. ಓಡಿ ಮಕ್ಕಳ ಕೈ ಸಿಗ್ಬಾರ್ದು ಅಂತ ರಿವಾಲ್ವರ್ನ ನನ್ ಬೀರ್ವಲ್ಲಿ ಇಟ್ಟಿದೆ. ನೀವ್ಯಾಕ್ರಿ ತೆಗ್ದು ಅವ್ನ್ ಕೈಲಿ ಕೊಟ್ರಿ? ನೀನೇನ್ ಇಟ್ಟಿದ್ದೆ ನನಗೇನೋ ಗೊತ್ತು, ಅವನೇ ತಗೊಂಡಿರ್ಬೇಕು. ಅವ್ನಿಗೆ ಹೇಳ್ದಂಗೆ ಕೇಳ್ಬಿಡು ಬೇಗ, ಇಲ್ಲಿದ್ರೆ ನಿನ್ ದಮ್ ಅನ್ಸ್ಬಿಡ್ತಾನ ಅಷ್ಟೇ. ಕೃಷ್ಣ, ಗೋಪಾಲ ಕೃಷ್ಣ, ಇವತ್ತು ಅಮಾವಾಸ್ಯೆ. ಮನೆಯಿಂದ ಸಾಮಾನ ಹೊರಗಡೆ ಇಟ್ರೆ ದರಿದ್ರ ಸುತ್ಕೊಳ್ಳುತ್ತೆ. ಬೇಗ ಬಾರೆ. ಯಾಗ ಬಿಡಮ್ಮ, ಇದನ್ನ ಎತ್ಕೋತಾರೆ ಅಂತ ಕಾಣಿಸುತ್ತೆ. ತುಂಬಾ ದಿವಸದ ಮೇಲೆ ಮೈ ಮುರಿದು ಕೆಲಸ ಮಾಡ್ತಾ ಇದಾರೆ, ಮಾಡ್ಲಿ. ಅಯ್ಯೋ ಕೈಗಳಿಗೆಲ್ಲ ಜ್ವರ ಬಂದಾಗ ಹೋಯ್ತಮ್ಮ. ಅಕ್ಕ ಎಲ್ಲ ಸಾಮಾನು ತಂದು ಈಚೆ ಜೋಡಿಸ್ಬಿಟ್ರ? ಅಯ್ಯೋ ಪಾಪಿ, ಇಲ್ಲಿ ಕಳ್ರ ಕಾಟ ಓದ್ಕೊಂಡು ಹೋಗ್ಬಿಡ್ತಾರೆ. ಎಲ್ಲ ತಗೊಂಡು ವಾಪಸ್ ಜೋಡಿಸಿ. ಅಯ್ಯೋ ನನ್ ಕೈಲಾಗಲ್ಲಪ್ಪ, ಕಳ್ಳರು ತಗೊಂಡೋಗ್ಲಿ ಯಾವನಾರು ತಗೊಂಡೋಗ್ಲಿ, ನಾನ್ ಜೋಡ್ಸಲ್ಲ. ಇಡಲ್ವಾ? ಓಡಿ ಎತ್ಕೊಂಡು. ಪಾಪ ಯಾಕೆ ರೀತಿ ಗೋಳಾಡಿಸ್ತಿದ್ದೀರಾ? ನಿನ್ನೆ ಅವ್ರು ನಿನ್ಗೆ ಹಿಂಸೆ ಕೊಟ್ಟಿದ್ದು ನಿನಗೆ ಗೊತ್ತಾಗಲ್ಲ. ಸುಮೇರು, ನೀನೇ ಜಾಸ್ತಿ ಮಾತಾಡಿದ್ರೆ ನಿನ್ನೂ ಡಮ್ ಅನ್ಸ್ಬಿಡ್ತೀನಿ. ಬೇಡ ಬೇಡ ಬೇಡವಾ? ಹಂಗಾರ ಒಂದೇ ಒಂದು. ಮುತ್ಕ ನೋಡ್ತಾನೆ ಒಂದು. ಹೋಯ್ತು ನನ್ ಕಾಲು. ಕೂತ್ರೆ ಹೇಳಕ್ಕಾಗಲ್ಲ, ಎದ್ರೆ ಕೂರಕ್ಕಾಗಲ್ಲ. ಈ ಕೃಷ್ಣಂಗೆ ಎಂತ ಹುಚ್ಚಿಡ್ತಿದ್ಯೋ ಏನೋ. ಅಮ್ಮ ಹೋಯ್ತು, ನನ್ ಸೊಂಟ ಹೋಯ್ತು. ಭಾಗ್ಯ, ಏ ಭಾಗ್ಯ ಬಾರೆ ಇಲ್ಲಿ. ಏನಮ್ಮ? ನಿಮ್ಮಪ್ಪ ಎಲ್ಲಿ? ಬೆಳಿಗ್ಗೆನೆ ಎಲ್ಲ ಹೋದ್ರಮ್ಮ, ಇನ್ನೂ ಬಂದಿಲ್ಲ. ಅವಳಲ್ಲಿ ಸಂಗೀತ ಸ್ನಾನ ಮಾಡ್ತಿದ್ದಾಳಮ್ಮ. ಕೃಷ್ಣ ಏನ್ ಮಾಡ್ತಾ ಇದ್ದಾನೆ? ಬೆಳಗ್ನಿಂದ ಕಾಣ್ತಿಲ್ಲ, ಇನ್ನು ಮಲ್ಗಿರ್ಬೇಕು. ಮಲ್ಕೊಂಡಿದ್ದಾನ? ಹೇಗಾದ್ರೂ ಮಾಡಿ ರಿವಲ್ವರ್ನ ಅಲ್ಲಿಂದ ಎತ್ಕೊಂಡ್ಬಿಡ್ಬೇಕು. ನಡಿ ನಡಿ. ಬನ್ನಿ ಬನ್ನಿ, ಇದೇ ನೀವು ಮಜಾ ಆವತ್ತು. ಅಮ್ಮ ಇವತ್ತೇನಾದ್ರೂ ಆ ರಿವಲ್ವರ್ನ ಅಲ್ಲಿಂದ ತಗೊಳ್ಳೇಬೇಕು. ಬೇಡಿ ಚಿಕ್ಕಮ್ಮ, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ನನ್ ಬಿಟ್ಬಿಡಿ. ಅರೆ ಇದಕ್ಕೆಲ್ಲ ಹೆದರ್ಕೋಬಾರ್ದಮ್ಮ. ನೀನ್ ಬೆಂಕಿ ಮೇಲೆ ಹಿಡಿದ್ರೇನೆ ಕೃಷ್ಣ ಹುಚ್ಚುವಾಸಿ ಆಗೋದು. ಅಯ್ಯೋ ಬೇಡಿ ಚಿಕ್ಕಮ್ಮ, ಸುಟ್ಟೋಗುತ್ತೆ. ಹೋಗ್ಲಿ ಬಿಡ, ಪಾಪ ಅವಳು ಅಷ್ಟೊಂದು ಹೆದರ್ಕೋತಾ ಇದ್ದಾಳೆ. ಈ ಸಲ ಹರಕೆ ತೀರ್ಸಕ್ಕಾಗಿಲ್ಲ ಅಂದ್ರೆ ಮುಂದಿನ ಸಲ ತೀರಿಸ್ತಾಳೆ. ಹೌದಾ? ಅವ್ಳು ಮುಂದಿನ ಸಲ ತೀರ್ಸ್ಲಿ, ಈ ಸಲ ನೀನ್ ತೀರ್ಸು. ಸಂಗೀತ
ಏನಮ್ಮ ಮೀನಮೇಷ ಎಣಿಸ್ತಾ ಇದ್ಯಾ ಬಾಮ್ಮ ಬೇಡಿ ಚಿಕ್ಕಮ್ಮ. ಏನೂ ಆಗಲ್ಲ ಬಾಮ್ಮ ಬಾರೆ ಅಕ್ಕಯ್ಯ ಅಯ್ಯೋ ನೀನ್ ಯಾಕೋ ಬಂದೆ ಇಲ್ಲಿಗೆ ನಾನು ಕಾಲಲ್ಲಿ ನಡ್ಕೊಂಡು ಗುಡುಗುಡ ಅಂತ ಬಂದೆ. ನೀನ್ ಮಲಗಿರುವಾಗ ಬಾಗಿಲು ಬೀಗ ಹಾಕೊಂಡ್ ಬಂದಿದ್ನಲ್ಲ ಇಲ್ಲಿಗೆ ಯಾಕೆ ಬಂದ ನನಗೇನು ಗೊತ್ತು ನಿನ್ ಜೊತೆನೆ ಬಂದಲ್ಲ ನಾನು. ಅಕ್ಕ ಈಗ ಬೆಂಕಿ ತುಳಿಯೋದು ಸಂಗೀತ ಅಲ್ಲ, ನೀನು ನಿನ್ ಮಗಳು. ನಾವೇ ತುಳಿಬೇಕು ನಾನು ಮಧ್ಯಾಹ್ನ ಪಾಚ್ಕೊಂಡಿದ್ದಲ್ಲ, ಆಗ ಕೆಂಪಂ ದೇವಿ ನನ್ ಕನ್ಸಲ್ ಬಂದು ಮಗ್ನೆ ಮನೆ ಪುಟ ಈಗ ಬೆಂಕಿ ತುಳಿಯೋದು ಸಂಗೀತ ಅಲ್ಲ, ನಿಮ್ಮ ಅಕ್ಕ ಅವಳ ಮಗಳು ಅಂದ್ಲು. ಇಲ್ಲಪ್ಪ ಇಲ್ಲಪ್ಪ ನಾವ್ ತೊಳೆಯೋದಿಲ್ಲ ನನ್ ಕೈಲಾಗಲ್ಲಪ್ಪ. ಆಗಲ್ಲ, ಆಮೇಲೆ ಡುಮ್ ಅನ್ಸ್ಬಿಡ್ತೀನಿ, ಪರ್ಮನೆಂಟ್ ಆಗಿ ಹೋಗಿಸ್ಬಿಡ್ತೀರಾ. ನಮ್ ತಾತ ಇಟ್ಲಾಪುರ ಕೆಂಪು ನಂಜೇಗೌಡ ಮಡಗಿದಂತ ಅಸ್ತ್ರ ಒಳ್ಳೆ ವರ್ಕೌಟ್ ಆಗೋಯ್ತು. ಮಾಡಿದ್ರು ಮಾರಾಯ. ಬನ್ನಿ ಹೋಗೋಣ. ಹೊರರಿಗೆ ಅನ್ಯಾಯವೆಸಗಿದರೆ ತನಗೆ ತಿರುಗುವುದಯ್ಯ. ದೊಡ್ಡೋರ್ ಮಾತು ಗಾದೆ ಎಂದೂ ಸುಳ್ಳಾಗೋದಿಲ್ಲ. ಇನ್ ಮುಂದಾದ್ರೂ ನಿನ್ನೆ ಕೆಟ್ಟ ಬುದ್ಧಿ ಬಿಟ್ಬಿಡು. ಏನ್ರಿ ಹತ್ರ ಬರ್ತೀರಾ ನಿಮ್ ಮೂತಿಗೆ ನಾನ್ ಉರಿ ತಡಿಲಾರ್ದೆ ಸಾಯ್ತಾ ಇದ್ದೀನಿ. ನಿಮ್ದೇನ್ರಿ ಬುದ್ಧಿವಾದ? ಇದ್ದೋಗ್ರಿ ಆಚೆಗೆ. ಏಯ್ ಸರಿಯಾಗಿ ಬಿಸೆ, ಈ ಕಡೆ ಬಿಸೆ. ಈಗ ನೋವು ಗೊತ್ತಾಗ್ತಾ ಇದೆ. ಅಕ್ಕ 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 ನಂದೊಂದು ಆಸೆ ಇದೆ, ನೆರವೇರ್ಸಕ್ಕ. ಇಷ್ಟು ಮಾಡಿ ಸಾಲ್ದೇನಪ್ಪ, ಇನ್ನೂ ಏನ್ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿದೀಯೋ? ಅದು ನೀವಿಬ್ರು ಬರಿಗಾಲಲ್ಲಿ ನಡ್ಕೊಂಡು ತಿರುಪತಿಗೆ ಹೋಗಿ ತಿರುಪತಿ ತಿಮ್ಮಪ್ಪನಿಗೆ ನಮಸ್ಕಾರ ಮಾಡ್ಕೊಂಡು ಗೋಯಿಂದ ಅಂತ ವಾಪಸ್ ಬರ್ಬೇಕು. ಇಲ್ಲ, ನಮ್ಮಿಂದ ಸಾಧ್ಯ ಇಲ್ಲ. ಒಂದ್ ಹೆಜ್ಜೆನೂ ಇಡಕ್ಕಾಗದೆ ನಾವಿಲ್ಲಿ ಒದ್ದಾಡ್ತಾ ಇದ್ದೀವಿ. ನೀ ನಮ್ಮನ್ನ ತಿರುಪತಿ ಯಾತ್ರೆ ಕಳಿಸ್ತಾ ಇಲ್ಲ, ವೈಕುಂಠ ಯಾತ್ರೆ ಕಳಿಸ್ತಾ ಇದೀಯಾ? ಆ ಕೃಷ್ಣ, ಯಾವ ಜನ್ಮದಲ್ಲಿ ನಾನ್ ನಿನಗ್ ಶತ್ರು ಆಗಿದ್ನೋ, ಈ ಜನ್ಮದಲ್ಲಿ ನೀ ನನಗ್ ಶತ್ರು ಆಗಿದ್ಯಲ್ಲೋ ಗೋಪಾಲ. ಅಲ್ವೇ ಆ ಕೃಷ್ಣ ಅಷ್ಟೊಂದು ಆಸೆಯಿಂದ ಪರಿಪರಿಯಾಗಿ ಬೇಡ್ಕೋತಾ ಇದ್ದಾನೆ, ಅದನ್ನು ಪೂರೈಸೋಕಾಗಲ್ವಾ? ಮಾತಾಡಿದ್ರೆ ಸುಮ್ನೆ ಕುತ್ಕೊಳ್ಳಿ. ನನ್ ಕಾಲೇನಾದ್ರು ಚೆನ್ನಾಗಿದ್ದಿದ್ರೆ ಮನೆಯೆಲ್ಲ ಓಡಾಡ್ಸ್ಕೊಂಡು ಹೊಡಿತಾ ಇದ್ದೆ. ಅಕ್ಕ ಅಕ್ಕ ನೀವು ಹೈವೇನಲ್ಲಿ ಹೋದ್ರೆ ತುಂಬಾ ದೂರ ಆಗುತ್ತೆ. ಅದಕ್ಕೆ ಅಡ್ಡದಾರಿನಲ್ಲಿ ಅಂದ್ರೆ ಹೊಲ ಗದ್ದೆ ಕಲ್ಲು ಮುಳ್ಳು ಇವನ್ನೆಲ್ಲ ದಾಟ್ಕೊಂಡು ಹೋದ್ರೆ 2.5 ಕಿಲೋಮೀಟರ್ ಕಮ್ಮಿ ಆಗುತ್ತೆ. ಬೇಗ ರೆಡಿಯಾಗಿ ವೈಕುಂಠಕ್ಕೆ ಚಿಚಿ ಅಲ್ಲ ತಿರುಪತಿಗೆ ಹೋಗಿ ಅಕ್ಕ. ಇಲ್ಲಪ್ಪ ನಮ್ ಕೈಲಿ ಆಗಲ್ಲ. ಆಗಲ್ವಾ? ಇಷ್ಟು ಬೇಗ ಹೋಗ್ಬಿಟ್ಟ ತಿರುಪತಿಗೆ? ವೆರಿ ಗುಡ್. ನೀನು ಅದ ಮಹಾಪ್ರಭುಗಳಿಗೆ ಬಹುಪರಾತ್. ಕಚಡ ನನ್ ಮಕ್ಳ, ತೊಟ್ಟಿ ನನ್ ಮಕ್ಳ, ಬೇವರ್ಸಿ ನನ್ ಮಕ್ಳ, ನನ್ನ ಮುದ್ದಿನ ಪಂಜಗಳೇ, ವಾಟ್ ಈಸ್ ಯುವರ್ ಪ್ರಾಬ್ಲಮ್? ಮಹಾಪ್ರಭು ರಾತ್ರಿ ಹೊತ್ತು ತಿಗಣೆ ಕಚ್ಚುತ್ತೆ, ಬೆಳಿಗ್ಗೆ ಹೊತ್ತು ಸೊಳ್ಳೆ ಕಚ್ಚುತ್ತೆ, ಮಧ್ಯಾಹ್ನ ಈ ನನ್ ಮಗ ಕಚ್ತವನೆ. ಇದಕ್ಕೆ ಪರಿಹಾರವನ್ನು ಕೊಡಬೇಕು ಮಹಾಪ್ರಭು. ಡೋಂಟ್ ವರಿ, ಆ ನನ್ನ ಮಗನ ಮಕ್ಕಳನ್ನ ಕೆಡುಕೊಂಡು ಬ್ಯಾಕ್ ನ ಕಚ್ಚಿಬಿಡು, ಹಾಳಾಗೋಗು. ಪುಣ್ಯ ಗುರುವ, ವಾಟ್ ಈಸ್ ಯುವರ್ ಪ್ರಾಬ್ಲಮ್? ನನ್ನ ಮಂಚದ ಕೆಳಗಿರುವ 10 ಎಕರೆ ತೆಂಗಿನ ತೋಟದಲ್ಲಿ ಯಾರೋ ಕದ್ದು ಎಳ್ನೀರು ಕುಡಿಯುತ್ತಿದ್ದಾರೆ. ಅದಕ್ಕೆ ಪರಿಹಾರ ಏನು ಮಹಾಪ್ರಭು? ಇನ್ನು 10 ಎಕರೆ ಜಮೀನನ್ನು ಪಕ್ಕದ ವಾರ್ಡ್ 5ನೇ ಬೆಡ್ ಅಡಿ ಇಟ್ಬಿಡು. ಗಾಡ್ ಡೋಂಟ್ ಬ್ಲೆಸ್ ಯು. ಮಹಾಪ್ರಭು, ನಾನು ಪ್ರತಿನಿತ್ಯ ಕುಡಿಯೋ ಕಾಫಿ ಉಪ್ಪುಪ್ಪಾಗಿರ್ತಲ್ಲ, ಯಾಕೆ? ಮೋಸ್ಟ್ಲಿ ಒಳಯಲ್ಲಿ ಸಮುದ್ರದ ನೀರು ಬಿಡ್ತಾ ಇರ್ಬೇಕು. ಅದಕ್ಕಲ್ಲ ಗುರುವೆ. ಮತ್ತಿನ್ಯಾಕೆ? ಯಾಕೆ ಅಂದ್ರೆ ಸಕ್ಕರೆನ ಉಪ್ಪಲ್ಲೇ ತಯಾರಿಸೋದ್ರಿಂದ. ಹಂಗೆ ಇಟ್ಕೋ. ಅಲ್ಕ ನನ್ ಮಕ್ಕಳು, ಇವ್ರ ಜೊತೆ ನಾನೇನೋ 1 ತಿಂಗಳು ವಾಸ ಮಾಡ್ರೆ ಮೊದ್ಲು ಎಸ್ಕೇಪ್ ಆಗ್ಬಿಡ್ಬೇಕು. ಒಡೆ ಪಾಯಸದ ಎಡೆಯಿಕಿದ ತಿಥಿಯೊಳಗೆ ಬಾ ಅತಿಥಿ. ಈ ಅಡವೆ ಅಲಂಕೋರಂಗೆ ಕೊರಳಿಗೆ ಹಾಕಿ ಚಪ್ಪಲಿ ಹಾರ ಹರ್ಕಲ್ ಕೋಣಿಕ್ಕಿಲ್ಲ, ಇದೇ ಇವನಿಗೆ ಅಲಂಕಾರ. ಕೈಕಾಲ್ ಮುರಿದು ಮೂಗುಗತ್ತಿ ತುರ್ಕಿ ಬಾಯಿಗಕ್ಕಿ ಕಾಳು ಹಾಕಿ ಒತ್ಕೊಂಡೋಗಿ ಗೋವಿಂದ ಗೋವಿಂದ. ಏ ಭಾಗ್ಯ, ಏನ್ ನೋಡ್ತಾ ಇದ್ಯಾ? ಮದುವೆ ಬೇಗ ರೆಡಿಯಾಗಿ. ಹಲೋ, ಓಲ್ಡಾನ್. ಈ 8 ಅಂದ್ರೆ ಸೈಕಲ್ ಸ್ಟ್ಯಾಂಡ್ ಓಡೋಗ್ಬಿಡ್ತೀರಲ್ರಿ. ನೋಡಿ, ನಾನು ಸುಮ್ಮನೆ ಮಜಾ ತಗೊಳಕ್ಕೆ ಹುಚ್ಚಿನ ತರ ಆಕ್ಟ್ ಮಾಡ್ದೆ. ನಾನ್ ಮಾಡ್ದಂಗ್ ನೀವು ಮಾಡಬೇಡಿ, ಆಮೇಲೆ ಗೊತ್ತಲ್ಲ ಪೊಲೀಸ್ ಸೀನು. ಬಿ ಕೇರ್ಫುಲ್. ಜಸ್ಟ್ ಎ ಮಿನಿಟ್. ಎಲ್ಲ ನಗರಿ ನಿಮ್ಮ ಮನೆ ಕಾಯುವಾಗ